Hi student, good evening all of you. ಪ್ರಮುಖವಾಗಿ ಇವತ್ತಿನ ದಿನ ವಿಶೇಷವಾದಂತದ್ದು. ಇವತ್ತು ವಿಶೇಷವಾಗಿ ಏನದ ಇವತ್ತಿನ ದಿನ? ಓಕೆ, ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಈ ದಿನದ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಈ ದಿನದ ವಿಷಯವನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಹಿಂದಿನ ಕ್ಲಾಸ್ನೊಳಗೆ ಏನ್ ನೋಡಿದ್ರಿ? ಏನಾರ ಡೌಟ್ಸ್ ಅದ ಹಿಂದಿನ ಕ್ಲಾಸ್ ಒಳಗ? ಓಕೆ, ಈಗ ನಾವು ಪ್ರಮುಖವಾಗಿ ನಗ್ನೀಕರಣದ ಕರ್ತೃಗಳ ಬಗ್ಗೆ ಈ ದಿನದ ಕ್ಲಾಸ್ನೊಳಗ ನಾವು ನೋಡ್ತೀವಿ. ನಗ್ನೀಕರಣ ಅಂದ್ರೆ ಏನು? ನಗ್ನೀಕರಣ ಆಗಕ ಪ್ರಕೃತಿಯಲ್ಲಿ ಯಾವ್ಯಾವ ಕರ್ತೃಗಳಿಂದ ಪ್ರಮುಖವಾಗಿ ನಗ್ನೀಕರಣ ಆಗ್ತೈತಿ ಅಂತ ಇವತ್ತಿನ ಅಧ್ಯಾಯದೊಳಗ ನಾವು ನೋಡೋಣ. ನಗ್ನೀಕರಣ ಅಂದ್ರೆ ಏನು? ಈಗ ಹಿಂದೆ ಕಲ್ತಿರಿ ನೀವು. ನಗ್ನೀಕರಣ ಅನ್ನೋ ಶಬ್ದ ಕೇಳಿರಿ. ಯಾರಿಗಾರ ಗೊತ್ತಿತ್ತಪ್ಪ ಅಂತಂದ್ರ ಆನ್ಸರ್ ಮಾಡ್ರಿ. ನಗ್ನೀಕರಣ ಕರ್ತೃಗಳು. ನಗ್ನೀಕರಣದ ಕರ್ತೃಗಳು ಇದನ್ನ ಇಂಗ್ಲಿಷ್ನೊಳಗ ಏಜೆಂಟ್ಸ್ ಆಫ್ ಡೆನೋಡೇಷನ್. ನಗ್ನೀಕರಣ ಕರ್ತೃಗಳು ಏಜೆಂಟ್ಸ್ ಆಫ್ ಡೆನೋಡೇಷನ್. ಪ್ರಮುಖವಾಗಿ ನಾವು ಭೂಮಿಯ ಮೇಲೆ ಏನ್ ಕಾಣ್ತೀವಿ? ಭೂಮಿಯ ಮೇಲಿರುವಂತ ಶಿಲಾಸ್ತರಗಳು, ನೀರಿನ ಪ್ರಮುಖ ಅವಸ್ಥೆಗಳು ಹಾಗೂ ಭೂಮಿಯ ಮೇಲಿರುವಂತ ಸಸ್ಯ, ಗಿಡಗಳು, ಅರಣ್ಯಗಳು, ಹಲವಾರು ರೀತಿಯಲ್ಲಿ ನಾವು ಪ್ರಕೃತಿಯಲ್ಲಿ ಭೂಮಿಯ ಮೇಲಿರುವಂತಹ ವಸ್ತುಗಳನ್ನು ನೋಡ್ತೀವಿ. ಅವು ಏನೇನಂತ ನೋಡಿದೀವಿ. ಇವಾಗ ಭೂಮಿಯ ಮೇಲಿರುವಂತ ವಸ್ತುಗಳು, ಪ್ರಮುಖವಾದಂತ ವಸ್ತುಗಳು ಯಾವಾಗಲೂ ಸ್ಥಿರವಾಗಿರುವಂತವಲ್ಲ. ಓಕೆ, ಇವೇನಾಗ್ತಾವು? ಕಾಲ ಗತಿಸಿದಂತೆ ತಮ್ಮ ಮೂಲ ಸ್ವರೂಪಗಳನ್ನ ಕಳ್ಕೋತಾವು. ಅವೇನಾಗ್ತಾವು? ಚೇಂಜಸ್ ಆಗ್ತಾ ಇರ್ತಾವು. ಸೈಕ್ಲಿಂಗ್, ಭೂಮಿ ಮೇಲೆ ಏನಾಗ್ತತಿ? ರೀಸೈಕ್ಲಿಂಗ್ ಆಗೋದ್ರಿಂದ ಇಲ್ಲಿರುವಂತ ಭೂಮಿ ಅಂತರಾಳದಿಂದ ಆಗುವಂತ ಹಲವಾರು ಕಾರಣಗಳಿಂದ ಭೂಮಿಯ ಮೇಲಿರುವ ವಸ್ತುಗಳು ತಮ್ಮ ಸ್ಥಿತಿಯನ್ನ ಬದಲಾವಣೆ ಮಾಡ್ಕೊತಾ ಇರ್ತಾವೆ. ಇವು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಓಕೆ, ಆ ಸ್ಥಿರವಾಗಿರ್ಲಾರ್ದಕ್ಕ ಏನೇನು ಕಾರಣಗಳು? ಕೆಲವೊಂದಿಷ್ಟು ಕಾರಣಗಳನ್ನ ನೋಡಿದೀವಿ. ಈಗ ಭೂಕಂಪನದಿಂದ ಆಗಿರ್ಬೋದು, ಕೆಲವೊಂದಿಷ್ಟು ಭೂಮಿಯ ಮೇಲೆ ಬದಲಾವಣೆಗಳನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಜ್ವಾಲಾಮುಖಿಯಿಂದ ನಾವು ಭೂಮಿಯ ಮೇಲೆ ಬದಲಾವಣೆಗಳನ್ನ ಕಾಣ್ತೀವಿ. ಇದು ಭೂಮಿಯ ಅಂತರಾಳದಿಂದ ಆಗುವಂತ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲಿರುವಂತ ವಸ್ತುಗಳ ಬದಲಾವಣೆ ಯಾವ ರೀತಿ ಆಗ್ತಾವ ಅಂತ ನೋಡಿದೀವಿ. ಅದೇ ರೀತಿಯಾಗಿ ಈ ಭೂಮಿಯ ಮೇಲಿರುವಂತ ವಸ್ತುಗಳು ಸ್ಥಿರವಾಗಿರಲು ಆಗದೇ ಇರುವುದಕ್ಕೆ ಕಾರಣಗಳು ಈ ಭೂಮಿಯ ಮೇಲ್ಭಾಗದಿಂದ ಯಾವ ರೀತಿ ಕಾರಣಗಳನ್ನ ಹೊಂದೈತಿ? ಎಷ್ಟು ಕಾರಣಗಳಂದ್ರ ಅದ್ರೊಳಗ ಪ್ರಮುಖವಾಗಿ ನಗ್ನೀಕರಣ ಕರ್ತೃಗಳಿಂದ ಭೂಮಿಯ ಮೇಲಿರುವ ವಸ್ತುಗಳು ತಮ್ಮ ಬದಲಾವಣೆಯನ್ನ ಹೊಂದವು. ಈ ನಗ್ನೀಕರಣ ಕರ್ತೃ ಒಳಗ ಎಷ್ಟು ವಿಭಾಗಗಳದಾವು? ಯಾವ್ಯಾವ ಪ್ರಾಕೃತಿಕ ಅಂಶಗಳಿಂದ ಇವು ಬದಲಾವಣೆಯನ್ನು ಹೊಂದವು? ಯಾವ ರೀತಿ ನಗ್ನೀಕರಣವನ್ನಗೊಳಿಸ್ತವು ಅಂತ ಈ ಅಧ್ಯಾಯದೊಳಗ ನಾವು ಡೀಟೇಲ್ಸ್ ಆಗಿ ಕಲಿತೀವಿ.
ಓಕೆ, ಅದು ಯಾವ ರೀತಿ ಬದಲಾವಣೆ ಮಾಡ್ತೈತಿ ಅಂತ ನಾವು ಇದ್ರೊಳಗ ನೋಡ್ತೀವಿ. ಈಗ ಪ್ರಮುಖವಾಗಿ ನಗ್ನೀಕರಣ ಕರ್ತೃಗಳೊಳಗ ನಮ್ಮ ಪ್ರಕೃತಿಯಿಂದ ನಾವು 5 ರೀತಿಯೊಳಗ ನಗ್ನೀಕರಣ ಕಾರ್ಯ ಭೂಮಿಯ ಮೇಲೆ ನಡೀತೈತಿ. ಅವು 5 ಕಾರ್ಯಗಳು ಯಾವ್ಯಾವು? ಮೊದಲನೇದಾಗಿ ನಗ್ನೀಕರಣ ಕರ್ತೃಗಳಲ್ಲಿ ಮೊದಲನೇದಾಗಿ ನದಿ. ಓಕೆ, ನದಿಯಿಂದ ಯಾವ ರೀತಿ ನಗ್ನೀಕರಣ ಕಾರ್ಯ ನಡೀತೈತಿ? ರಿವರ್ಸ್ ಅಥವಾ ರಿವರ್ಸ್, ನದಿಗಳು ಅಥವಾ ನದಿ. ಎರಡನೇದಾಗಿ ಹಿಮನದಿ. ಹಿಮನದಿಯಿಂದ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ಗ್ಲಾಸಿಯರ್. ಗ್ಲಾಸಿಯರ್ ಹಿಮನದಿಯಿಂದ ಯಾವ ರೀತಿ ನಗ್ನೀಕರಣಗಳು ಆಗ್ತಾವು? ಪವನ ಕಾರ್ಯ. ಮೂರನೇದ್ದು ಪವನ ಕಾರ್ಯ ಅಂದ್ರೆ ವಿಂಡ್. ಗಾಳಿಯ ಮುಖಾಂತರ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ನಾಲ್ಕನೇದಾಗಿ ಅಂತರ್ಜಲ. ಅಂತರ್ಜಲ ಅಂದ್ರೆ ಗೊತ್ತೈತಲ್ಲ, ಭೂಮಿಯಿಂದ ಅಂತರಾಳದೊಳಗಿರುವುದು ಅಂತರ್ಜಲ. ಅದರಿಂದ ಇದು ಭೂಮಿಯ ಮೇಲೆ ಆಗುವಂತದಂತ ಹೇಳಿನಿ. ಈಗ ಅಂತರ್ಜಲ ಅಂತ ಅದ, ಅಂತರ್ಜಲದಿಂದ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ಅದು ಭೂಮಿಯ ಮೇಲೆ ಆಗಿರ್ಬೋದು, ಭೂಮಿಯ ಅಂತರಾಳದೊಳಗಾಗಿರ್ಬೋದು. ಅಂತರ್ಜಲದ ಕಾರ್ಯ ಅಂಡರ್ ಗ್ರೌಂಡ್ ವಾಟರ್. ನಾ ಈಗ ಅಂತರ್ಜಲ ಅಂದ್ರೆ ಹೇಳಿದ್ನಲ್ಲ, ಈ ಭೂಮಿ ಅಂತರಾಳದೊಳಗಿರೋದು, ಅಲ್ಲಿ ಏನು ಕಾರ್ಯಗಳಾಗ್ತಾವಂತ ಈ ಅಂತರ್ಜಲದ ಕಾರ್ಯಗಳೊಳಗ ಯಾವ ರೀತಿ ನಗ್ನೀಕರಣ ಆಗ್ತದ ನೋಡ್ತೀವಿ. ಅದ ಅಂಡರ್ ಗ್ರೌಂಡ್ ವಾಟರ್. ಅದೇ ರೀತಿಯಾಗಿ 5ನೇದ್ದು ಸಮುದ್ರದ ಅಲೆಗಳು. ಸಮುದ್ರದ ಅಲೆಗಳಿಂದ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ಅಲೆಗಳ ಕಾರ್ಯ, ಸಮುದ್ರದ ಅಲೆಗಳ ಕಾರ್ಯ. ಓಕೆ, ನಾವು ಪ್ರಮುಖವಾಗಿ 5 ಪ್ರಕೃತಿಯಲ್ಲಿ ಆಗುವಂತ 5 ಕಾರ್ಯಗಳಿಂದ ನಗ್ನೀಕರಣ ಯಾವ ರೀತಿ ಆಗ್ತೈತಿ ಅಂತೇಳಿ ನಾವು ನೋಡ್ತೀವಿ. ಪ್ರಮುಖವಾಗಿ ನಗ್ನೀಕರಣದ ಕರ್ತೃಗಳು ಯಾವ್ಯಾವಪ್ಪ ಅಂದ್ರೆ ನದಿ, ಹಿಮನದಿ, ಪವನ ಕಾರ್ಯ, ಅಂತರ್ಜಲದ ಕಾರ್ಯ ಹಾಗೂ ಸಮುದ್ರದ ಅಲೆಗಳ ಕಾರ್ಯ. ಇವು 5 ನಗ್ನೀಕರಣದ ಕರ್ತೃಗಳು. ಅದೇ ರೀತಿಯಾಗಿ ನಗ್ನೀಕರಣ ಅಂದ್ರೆ ಏನು? ಈಗ ನಾವು ನಗ್ನೀಕರಣದ ಕರ್ತೃಗಳು ಯಾವ್ಯಾವ ಅಂತ ನೋಡಿದ್ವಿ. ಪ್ರಮುಖವಾಗಿ ನಗ್ನೀಕರಣ ಅಂದ್ರೆ ಏನು? ನಗ್ನೀಕರಣ ಅಂದ್ರ ಆಂಗ್ಲ ಭಾಷೆ ಒಳಗ ಅದನ್ನ ಡೆನ್ಯುಡೇಷನ್ ಅಂತೇಳಿ ಕರೆದ್ರು. ಓಕೆ, ನಗ್ನೀಕರಣ
ಅನ್ನೋದಕ್ಕ ಡೆನ್ಯುಡೇಷನ್ ಅಂತ ಕರೆದ್ರು. ಈ ಡೆನ್ಯುಡೇಷನ್ ಅನ್ನೋ ಪದ ಲ್ಯಾಟಿನ್ ಭಾಷೆ ಒಳಗ ಡೆನ್ಯುಡೇರ್, ಆಂಗ್ಲ ಭಾಷೆ ಒಳಗ ಡೆನ್ಯುಡೇಷನ್ ಅಂತ ಕರೆದ್ರು, ಲ್ಯಾಟಿನ್ ಒಳಗ ಡೆನ್ಯುಡೇರ್. ಲ್ಯಾಟಿನ್ ನ ಡೆನ್ಯುಡೇರ್ ಅನ್ನೋ ಪದದಿಂದ ಆಂಗ್ಲ ಭಾಷೆಯ ಡೆನ್ಯುಡೇಷನ್ ಅನ್ನೋ ಪದ ಬಂತು. ಡೆನ್ಯುಡೇಷನ್ ಅಂದ್ರೆ ನಗ್ನೀಕರಣ, ಕನ್ನಡದೊಳಗ ನಗ್ನೀಕರಣ. ನಗ್ನೀಕರಣ ಅಂತಂದ್ರೆ ಏನು? ಡೆನ್ಯುಡೇರ್ ಅಂದ್ರ ಲ್ಯಾಟಿನ್ ಭಾಷೆ ಒಳಗ ನಗ್ನಗೊಳಿಸು, ನಗ್ನಗೊಳಿಸು ಅಂತ ಇದ್ರ ಅರ್ಥ. ನಗ್ನಗೊಳಿಸು ಅನ್ನೋದ್ರಿಂದಾಗಿ ನಾವು ಕನ್ನಡದೊಳಗ ನಗ್ನೀಕರಣ, ನಗ್ನೀಕರಣ ಅಂದ್ರ ಮತ್ತೊಂದ್ರಿಂದ ಪ್ರೇರಿತ. ಈಗ ಸ್ವ ಆಗುದಲ್ಲ, ಮತ್ತೊಂದ್ರಿಂದ. ನಗ್ನೀಕರಣ ಅಂದ್ರ ಮತ್ತೊಂದು ಬಂದು ಅದನ್ನ ನಗ್ನಗೊಳಿಸುವುದು. ಓಕೆ, ಅದಕ್ಕೋಸ್ಕರ ನಾವು ಇದನ್ನ ಡೆನ್ಯುಡೇರ್ ಅಂತೀವಿ. ಅದಕ್ಕ ಏನ್ ಸಂಬಂಧಪ್ಪ ಅಂತಂದ್ರ ಯಾವ ರೀತಿ. ಈಗ ನಗ್ನೀಕರಣ ಅಂತಂದ್ರ ನೀವು ಯಾವ ರೀತಿ ನಗ್ನೀಕರಣ ಆಗ್ತತಿ. ಈಗ ಸ್ವಯಂ ಪ್ರೇರಿತವಾಗಿ ನಗ್ನೀಕರಣ ಆದ್ರ ಅದು ಬರೀ ನಗ್ನ ಅನಿಸ್ಕೊತಿತ್ತು. ಅದು ಬೇರೆ ಕರ್ತೃಗಳಿಂದ, ಅದ ನದಿ, ಹಿಮನದಿ, ಪವನ ಕಾರ್ಯ, ಅಂತರ್ಜಲ, ಸಮುದ್ರ, ಈ 5 ಕರ್ತೃಗಳಿಂದ ಆಗೋದ್ರಿಂದ ಮತ್ತೊಂದು ಇದಕ್ಕ ಬೇರೆ ವಸ್ತುವಿನಿಂದ ಇದು ನಗ್ನಗೊಳ್ಳೋದಕ್ಕ ನಗ್ನೀಕರಣ ಅಂತೇಳಿ ಕರ್ತೀವಿ. ಓಕೆ, ಅದ ನಗ್ನೀಕರಣ ಅಂದ್ರೆ ಏನು? ಈ ಭೂಮಿ ಮೇಲೆ ನಾವು ನಗ್ನೀಕರಣ ಯಾವ ರೀತಿ ಆಗ್ತೈತಿ ಅಂತಂದ್ರ, ಪ್ರಮುಖವಾಗಿ ನಗ್ನೀಕರಣ ಅಂತಂದ್ರ ಈಗ ಶಿಥಿಲೀಕರಣ ಅಂತ ಕಲ್ತೀರಿ, ಹೌದಾ? ಈಗ ಪ್ರಾಕೃತಿಕವಾಗಿ ಆಗುವಂತ ಬದಲಾವಣೆಗಳಲ್ಲಿ ಈ ಪ್ರಮುಖ ಕರ್ತೃಗಳು ಯಾವ ರೀತಿ ನಗ್ನೀಕರಣ ಮಾಡ್ತಾವಪ್ಪ ಅಂತಂದ್ರ, ಮೂಲ ಆಕಾರವನ್ನ, ಈಗ ಶಿಲೆ ಆಗಿರ್ಬೋದು, ಭೂಮಿಯ ಮೇಲೆ ಇರುವಂತ ಮಣ್ಣಿರ್ಬೋದು, ಅಥವಾ ಮಣ್ಣಿನ ಸವಕಳಿ ಆಗಿರ್ಬೋದು, ಈ ಶಿಲೆಯ ಸವಕಳಿ ಆಗಿರ್ಬೋದು, ಈ ಶಿಲೆಯ ಮೇಲ್ಭಾಗದಲ್ಲಿರುವಂತ ಪದಾರ್ಥ ಕಳಚಿಕೊಳ್ಳೋದು, ಮೂಲ ಶಿಲೆಯಿಂದ ಕಳಚಿಕೊಳ್ಳೋದು, ಅಥವಾ ಹಲವಾರು ರೀತಿಯಲ್ಲಿ ಈ ನದಿಯ ಅಥವಾ ಹಿಮನದಿ, ಪವನ, ಅಂತರ್ಜಲ, ಸಮುದ್ರ ಈ ಕಾರ್ಯಗಳಿಂದ ಬೇರೆಯಾಗಿ ಪರಿವರ್ತನೆಯನ್ನು ಹೊಂದೋದಕ್ಕೆ ನಾವು ನಗ್ನೀಕರಣ ಅಂತ ಕರಿತೀವಿ. ಆ ಕಾರ್ಯಗಳು ಯಾವ್ಯಾವ ರೀತಿ ಬದಲಾವಣೆ ಆಗ್ತಾವು ಅಂತೇಳಿ ಈ ನಗ್ನೀಕರಣದೊಳಗ ನಾವು ಒಂದೊಂದಾಗಿ ಡೀಟೇಲ್ಸ್ ಆಗಿ ಕಲಿತಾ ಹೋಗ್ತೀವಿ. ಓಕೆ, ನಾವು ಆಗು ಹೋಗುಗಳನ್ನ ನೋಡ್ತಾ ಇರ್ತೀವಿ ಪ್ರಕೃತಿಯಲ್ಲಿ ಹಾಗೂ ಭೂಮಿಯ ಮೇಲೆ. ಆದ್ರ ಅದ್ರ ಬಗ್ಗೆ ನಮಗ ನಿಖರವಾಗಿ ಮಾಹಿತಿ ಇರಂಗಿಲ್ಲ. ನೋಡ್ತೀವಿ, ಕಿನ್ನಾರು ನೋಡ್ತಿರ್ತೀವಿ, ಚೇಂಜಸ್ ಆಗ್ತಿರ್ತಾವ. ಅದ್ ಎದರಿಂದ ಆಗ್ತಾ ಇದೆ, ಎದಕ್ ಆಗತೈತಿ, ನಮ್ಮಲ್ಲಿ ಕ್ವಶನ್ ಬರ್ಬೋದು, ಎದಕ್ ಆಗತೈತಿ, ಎದರಿಂದ ಆಗ್ಬೋದು, ಎದರಿಂದ ಆಕತಿ, ಹಿಂಗೆ ಆಗ್ತತಿ, ಇದೇ ರೀತಿ ಆಕತಿ ಅಂತ ಹಲವಾರು ಕ್ವಶನ್ಸ್ ಗಳು ನಮಗ್ ಬರ್ಬೋದು. ಆದ್ರೆ ನಿಖರವಾಗಿ ನಮಗ ಗೊತ್ತಾಗಂಗಿಲ್ಲ. ಅದನ್ನ ಒಂದು ಸಿಸ್ಟಮೆಟಿಕ್ ಅಧ್ಯಯನ ಮಾಡಿ ವಿಜ್ಞಾನಿಗಳು ನಗ್ನೀಕರಣದ ಕರ್ತೃಗಳನ್ನ 5 ರೀತಿಯಾಗಿ ವಿಭಾಗಗಳನ್ನಾಗಿ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಓಕೆ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಈಗ ನೋಡೋಣ. ಇದ್ರೊಳಗ ಪ್ರಮುಖವಾಗಿ ನಗ್ನೀಕರಣ ಕರ್ತೃಗಳೊಳಗ ನಮಗ ಪ್ರಮುಖವಾಗಿ ಮೂರು ರೀತಿಯ ಕಾರ್ಯಗಳನ್ನ ನಾವು ಇದ್ರೊಳಗ ಡಿವೈಡ್ ಮಾಡ್ತೀವಿ. ಮೊದಲನೇದಾಗಿ ಸವೆತ ಕಾರ್ಯ ಅಂತ ಮಾಡ್ತೀವಿ. ಇದ್ರೊಳಗ ಮತ್ ನಾವು 3 ಭಾಗಗಳನ್ನ ಮಾಡ್ಕೋತೀವಿ. ಅದ್ರೊಳಗ ಒಟ್ಟಾರೆಯಾಗಿ 5 ಕರ್ತೃಗಳಿಗೆ ಸಂಬಂಧಪಟ್ಟಂತದ್ದು. ಸವೆತ ಕಾರ್ಯ, ಈ ಕರ್ತೃಗಳಿಂದ ನಗ್ನೀಕರಣ ಆಗುವಂತದ್ರೊಳಗ ಪ್ರಮುಖವಾಗಿ ಸವೆತ ಕಾರ್ಯ ಯಾವ ರೀತಿ ಈ ಕರ್ತೃಗಳಿಂದ ಶಿಲೆ ಮತ್ತು ಮಣ್ಣಿನ ಮೇಲೆ ಸವೆತ ಉಂಟಾಕತಿ, ಸವೆತ ಕಾರ್ಯಗಳು ಆಗ್ತಾವು. ಇದರಿಂದ ಯಾವ್ಯಾವ ರೀತಿಯ ಮಾರ್ಪಾಡುಗಳು ಉಂಟಾಗ್ತಾವಂತ ಸವೆತ ಕಾರ್ಯದೊಳಗ ನಾವು ನೋಡ್ತೀವಿ. ಎರಡನೇದು
ಸವೆತಾದಿಂದ ಏನಾಗ್ತತಿ, ಅದಲ್ಲೇ ಕಂಟಿನ್ಯೂ ಇರ್ತತಿ. ಶಿಲೆಯ ಸವೆಯಲ್ಲಿ ಅಥವಾ ಮಣ್ಣಿನ ಸವೆತ ಆಗಲಿ, ಅದೇನಾಗ್ತತಿ, ಆಟೋಮೆಟಿಕ್ ಆಗಿ ಮೂವ್ಮೆಂಟ್ ಆಗ್ತೈತಿ. ಆಟೋಮೆಟಿಕ್ ಆಗಿ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ಕೊತೈತಿ, ಮುಂದಕ್ಕೆ ಸಾಗ್ತೈತಿ. ಓಕೆ, ಅದು ಸವೆತ ಸಾಗಾಣಿಕೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋತಪ್ಪ ಅಂತಂದ್ರೆ ಅದು ಸಾಗಾಣಿಕೆ, ಟ್ರಾನ್ಸ್ಪೋರ್ಟ್. ಸಾಗಾಣಿಕೆ ಯಾವ ರೀತಿ ಆಗ್ತೈತಿ? ಸಾಗಾಣಿಕೆಯ ಕಾರ್ಯವಿಧಾನ. ಎರಡನೇದು ಸಾಗಾಣಿಕೆಯ ಕಾರ್ಯವಿಧಾನ. ಸವೆತ ಆಯ್ತು, ನಗ್ನೀಕರಣ ಕರ್ತೃಗಳಿಂದ ಸವೆತ, ಮೊದಲನೇದಾಗಿ ಸವೆತ ಉಂಟಾಯ್ತು. ಆ ನಂತರ ಅದು ಸವೆದಂತ ಪದಾರ್ಥ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುತ್ತು, ಅದಕ್ಕೆ ನಾವು ಸಾಗಾಣಿಕೆ ಕಾರ್ಯ ಅಂತ ಅಂತೀವಿ. ಆ ಸಾಗಾಣಿಕೆ ಕಾರ್ಯ ಒಳಗೆ ಏನೇನು ಮಾರ್ಪಾಡಾಗ್ತಾವಂತ ಈ ವಿಧಾನದೊಳಗೆ ನೋಡ್ತೀವಿ. ಮೂರನೇದಾಗಿ ಸವೆತ ಸಾಗಾಣಿಕೆ ಆದ ನಂತರ ಮುಂದ ಅದ ತನ್ನ ವ್ಯಾಪ್ತಿಯೊಳಗ ಒಂದಿಲ್ದ ಒಂದು ಜಾಗದಾಗ ನಿಂದಿರ್ತೈತಿ. ಓಕೆ, ಅಲ್ಲಿ ಎಲ್ಲಾ ಮೂಲಗಳಿಂದ ಸವೆತವಾಗಿ ಸಾಗಾಣಿಕೆ ಕಾರ್ಯದಿಂದ ಒಂದು ಜಾಗದಾಗ ಬಂದು ಸ್ಟೋರ್ ಆಗೋದಕ್ಕ, ಒಂದು ಜಾಗದಾಗ ಬಂದ ಕೂಡುವುದಕ್ಕ ನಾವು ಸಂಚಯನ ಅಂತೀವಿ. ಸವೆತ ಕಾರ್ಯ, ಸಾಗಾಣಿಕೆ ಕಾರ್ಯ, ಮೂರನೇದಾಗಿ ನಾವು ಸಂಚಯನ ಕಾರ್ಯದಿಂದ ಏನೇನು ಭೂಸ್ವರೂಪಗಳು ಉಂಟಾಗ್ತಾವು. ಸಂಚಯನ ಕಾರ್ಯ ವಿಧಾನ. ಸವೆತ ಕಾರ್ಯದ ವಿಧಾನದಿಂದ ಭೂಮಿ ಮೇಲೆ ಏನು ಬದಲಾವಣೆಗಳಾಗ್ತಾವು, ಸಾಗಾಣಿಕೆ ಕಾರ್ಯ ವಿಧಾನದಿಂದ ಭೂಮಿ ಮೇಲೆ ಏನು ಬದಲಾವಣೆಗಳಾಗ್ತಾವು, ಅದೇ ರೀತಿಯಾಗಿ ಸಂಚಯನ ಕಾರ್ಯ ವಿಧಾನದಿಂದ ಭೂಮಿ ಮೇಲೆ ಏನು ಬದಲಾವಣೆಗಳಾಗ್ತಾವು ಅಂತೇಳಿ ನಾವು ನಗ್ನೀಕರಣ ಕರ್ತೃಗಳಲ್ಲಿ ನೋಡ್ತೀವಿ. ಪ್ರಮುಖವಾಗಿ ನಗ್ನೀಕರಣ ಕರ್ತೃ 5 ಯಾವ್ಯಾವು? ನದಿ, ಹಿಮನದಿ, ಪವನ ಕಾರ್ಯ, ಅಂತರ್ಜಲ ಕಾರ್ಯ, ಸಮುದ್ರದ ಅಲೆಗಳು, ರಿವರ್, ಗ್ಲಾಸಿಯರ್, ವಿಂಡ್, ಅಂಡರ್ಗ್ರೌಂಡ್ ವಾಟರ್ ಅಂಡ್ ಪೋಚ್. ಓಕೆ, ಏಜೆಂಟ್ಸ್ ಆಫ್ ಡೆನ್ಯುಡೇಷನ್. ಇವು 5 ವಿಧಾನಗಳು. ಅದ್ರೊಳಗ ನಾವು ಪ್ರಮುಖವಾಗಿ 3 ವಿಧಾನಗಳಲ್ಲಿ ಮತ್ತೊಂದನ್ನ ಡಿಟೇಲ್ಸ್ ಆಗಿ ಕಲಿತೀವಿ. ಅದ್ರೊಳಗ ಈ 5 ಕರ್ತೃಗಳಿಂದ ಸವೆತ ಕಾರ್ಯ, ಸಾಗಾಣಿಕೆ ಕಾರ್ಯ, ಸಂಚಯನ ಕಾರ್ಯ, ಈ ವಿಧಾನದೊಳಗ ಭೂಮಿ ಮೇಲೆ ಏನು ಬದಲಾವಣೆಗಳಾಗ್ತಾವು, ಯಾವ ರೀತಿ ನಗ್ನೀಕರಣ ಆಗ್ತದೆ ಅಂತ ನಾವು ನೋಡ್ತೀವಿ. ಓಕೆ, ಇದ್ರೊಳಗೆ ಏನಾರ ಡೌಟ್ಸ್ ಅದ? ನಾವೀಗ ಒಂದೊಂದಾಗಿ ಡೀಟೇಲ್ಸ್ ಆಗಿ ಕಲ್ಕೋತ ಹೋಗ್ತೀವಿ. ಇದ್ರೊಳಗ ನಿಮ್ಗೇನಾರ ಕನ್ಫ್ಯೂಷನ್ ಇದ್ರೆ ಕೇಳ್ಬೋದು. ಓಕೆ, ಇದು ಕ್ಲಿಯರ್ ಅಲ್ಲ? ಈಗ ನಾವು ನಗ್ನೀಕರಣ ಕರ್ತೃವಾಗಿ ನದಿಯ ಕಾರ್ಯ, ಮೊದಲನೇದಾಗಿ ನದಿಯ ಕಾರ್ಯವನ್ನ ನೋಡೋಣ. ನಗ್ನೀಕರಣ ಕರ್ತೃಗಳು, ಏಜೆಂಟ್ಸ್ ಆಫ್ ಡೆನ್ಯುಡೇಷನ್ ಒಳಗ ಮೊದಲನೇದಾಗಿ ನದಿಯ ಕಾರ್ಯ, ನದಿಗಳಿಂದ ಯಾವ ರೀತಿ ನಗ್ನೀಕರಣ ಆಗ್ತೈತಿ ಅಂತ ಈ ವಿಭಾಗದೊಳಗೆ ನೋಡೋಣ. ನಗ್ನೀಕರಣ ಕರ್ತೃವಾಗಿ ನದಿಯ ಕಾರ್ಯ.
river and ನಗ್ನೀಕರಣಕರ್ತೃವಾಗಿ ನದಿಯ ಕಾರ್ಯ river and agent of river and agent of denudation. River and agent of denudation or ಈ ರೀತಿಯಾಗಿ ಕರೀಬಹುದು. ಇನ್ನೊಂದು ರೀತಿಯಾಗಿ ಪಾಲುವಲ್ ಆಕ್ಷನ್ ಅಥವಾ ಪಾಲುವಿಯಲ್ ಆಕ್ಷನ್. River and agent of denudation or alluvial action. ನಗ್ನೀಕರಣ ಕರ್ತೃಗಳಲ್ಲಿ ಮೊದಲನೇದಾಗಿ ನದಿಯ ಕಾರ್ಯ. ಈ ನದಿಗಳಿಂದ ನಾವು ಯಾವ ರೀತಿ ನಗ್ನೀಕರಣ ಕರ್ತೃ ಆಗ್ತೈತಿ ಅಂತ ಈ ವಿಭಾಗದಲ್ಲಿ ನಾವು ಕ್ಲಿಯರ್ ಆಗಿ ಕಲಿಯೋಣ. ಓಕೆ, ಪ್ರಮುಖವಾಗಿ ಭೂಮಿಯ ಮೇಲೆ ನದಿ ಅಂದ್ರೆ ಏನು, ನದಿಗಳ ಕಾರ್ಯ ಯಾವ ರೀತಿ ಅದ, ನದಿಗಳ ಪ್ರಾಮುಖ್ಯತೆ ಏನು, ನದಿಗಳಿಂದ ಏನೇನು ಅವಶ್ಯಕತೆ ಇದೆ, ಅದೇ ರೀತಿಯಾಗಿ ನದಿಗಳು ಯಾವ ರೀತಿ ಕಾರ್ಯಗಳನ್ನ ಭೂಮಿಯ ಮೇಲೆ ಮಾಡ್ತಾವು, ನದಿಗಳಿಗೆ ಮೂಲ ಯಾವುದು, ಒಂದು ನದಿ ಅಲ್ಲಿ ಆಗ್ಬೇಕು ಅಥವಾ ನದಿ ಹುಟ್ಕೋಬೇಕು ಅಂತಂದ್ರ ಅದಕ್ಕ ಮೂಲ ಕಾರಣಗಳೇನು, ಅದಕ್ಕ ಏನೇನು ಬೇಕು ಅಂತ ನಾವು ನಗ್ನೀಕರಣಕರ್ತೃ ನದಿಯ ಕಾರ್ಯದೊಳಗ ನೋಡ್ತೀವಿ. ಓಕೆ, ಸಿಂಪಲ್ ಆಗಿ ಈಗ ಹೇಳ್ಬೇಕಪ್ಪ ಅಂತಂದ್ರ ಭೂಮಿಯ ಮೇಲೆ ನದಿಗಳಿಗೆ ಮೂಲವಾಗಿ ನದಿಗಳು ತಯಾರಾಗಬೇಕಪ್ಪ ಅಂದ್ರೆ ನದಿ ಹುಟ್ಕೋಬೇಕಾದ್ರೆ ಏನ್ ಬೇಕು, ನದಿ ಅಂದ್ರೇನು, ನೀರಿನ ಸಂಗ್ರಹ. ಹೌದಾ, ಎಲ್ಲ ಮೂಲಗಳಿಂದ ಹಲವಾರು ರೀತಿಯಲ್ಲಿ ಬಂದು ಒಂದು ಜಾಗದೊಳಗ ಸೇರಿರುವಂತ ನದಿಗೆ ನಾವು ಏನಂತೀವಿ, ಸೇರಿರುವಂತ ನೀರಿಗೆ ನದಿ ಅಂತೀವಿ. ಓಕೆ, ಅದು ಸಣ್ಣ ಪ್ರಮಾಣದಲ್ಲಿರುವಂತ ಒಂದು ವ್ಯವಸ್ಥೆ. ಅದು ಯಾವ ರೀತಿ ಆಗ್ತದೆ, ಅದಕ್ಕೆ ಏನು ಬೇಕು, ಮೂಲ ಕಾರಣ ನದಿಗೆ ನೀರು. ಆ ನೀರು ಪ್ರಮುಖವಾಗಿ ಪ್ರಕೃತಿಯಲ್ಲಿ ಆಗುವಂತ ಮಳೆಯಿಂದ, ಆ ಮಳೆ ಆದಂತ ಮಳೆ ಹಲವಾರು ಜಾಗದಿಂದ ವಿವಿಧ ರೀತಿಯಲ್ಲಿ ಇಳಿಜಾರಿಗೆ ಸಮನಾಗಿ ಭೂಮಿಯ ಮೇಲೆ ಇಳಿಜಾರಿಗೆ ಅನುಗುಣವಾಗಿ ನೀರು ಮೂವ್ಮೆಂಟ್ ಆಗ್ತೈತಿ, ನೀರು ಹರಿತೈತಿ. ಅದು ಹರಿದು ಹಳ್ಳಗಳ ರೂಪದಲ್ಲಿರಬಹುದು, ಜುರಿಗಳ ರೂಪದಲ್ಲಿರಬಹುದು, ಅಥವಾ ಕೆರೆಗಳ ಮೂಲಕ ಇರಬಹುದು. ಹಲವಾರು ರೀತಿಯಾಗಿ ಅದು ಬಂದು ತನ್ನ ಪಥದಲ್ಲಿ ಅಂದ್ರೆ ತನ್ನ ಹಾದಿ ಒಳಗ ಇಳಿಜಾರಿಗುಂಟಾಗಿ ಬಂದು ತಗ್ಗು ಪ್ರದೇಶದಲ್ಲಿ ಶೇಖರಣೆಯಾಗಿ ಅದು ಮುಂದ ಸರೋವರ ಹಾಗೂ ಸಮುದ್ರಗಳನ್ನ ಸೇರುವಂತಹ ಸಿಹಿ ನೀರಿನ ಮೂಲವನ್ನ ನಾವು ನದಿ ಅಂತೇಳಿ ಕರಿತೀವಿ. ಓಕೆ, ಸಿಹಿ ನೀರು ಎಲ್ಲೆಲ್ಲಿ ಸಿಗ್ತತಿ, ನಮ್ಮ ಕೆರೆಯೊಳಗೆ ಸಿಗ್ತತಿ, ಹಳ್ಳದೊಳಗೆ ಸಿಗ್ತತಿ, ಜುರಿಗಳಿಂದ ಬರುವಂತ ನೀರಿನಿಂದ ಅದು ಸಿಹಿಯಾದ ನೀರು ಇರ್ತತಿ, ನದಿಯೊಳಗಿರುವಂತ ನೀರು ಸಿಹಿಯಾದ ನದಿ ಇರ್ತತಿ. ಓಕೆ, ಸಮುದ್ರ ಮತ್ತು ಸಾಗರದೊಳಗ ನೀರು ಕುಡಿಯಕ್ಕೆ ಯೋಗ್ಯದ ಇಲ್ಲ, ಅದು ಉಪ್ಪಿನಿಂದ ಕುಡಿಯಿರ್ತತಿ. ಓಕೆ, ಅದಕ್ಕ ನಾವು ನದಿಗಳಂತರ ಸಿಹಿ ನೀರಿನ ಶೇಖರಣೆ ಅಂದ್ರೆ ಸಿಹಿ ನೀರಿನ ಜಲಧಾರೆಗಳನ್ನ ನಾವು ನದಿ ಅಂತೇಳಿ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಈ ನದಿಯಿಂದ ಯಾವ ರೀತಿ ಮಳೆಯಿಂದ ಬಂದಂತ ನೀರು ಇಳಿಜಾರಿಗೆ ಅದು ಇಳಿಜಾರಿನ ಗುಂಟ ಸಾಗ್ತತಿ. ಆ ಸಾಗುವಂತ ಸಂದರ್ಭದೊಳಗ ಪ್ರಮುಖವಾಗಿ ನಮಗ ಮಳೆ ಬೀಳುವ ರಭಸಕ್ಕ ಕೆಲವೊಂದಿಷ್ಟು ನಗ್ನೀಕರಣ ಆಗ್ತೈತಿ. ಮುಂದ ಆ ನೀರು ಇಳಿಜಾರಿ ಗುಂಟ ಮುಂದೆ ಸಾಗಿದಾಗ ಆಗುವಂತ ನಗ್ನೀಕರಣ ನದಿಯಿಂದ
ಜಾಸ್ತಿ ಸ್ಟೋರ್ ಆದಂತ ನೀರು ಅದು ಮುಂದ ಇಳಿಜಾರಿನಗುಂಟ ಸಾಗಬೇಕಾದ್ರೆ ಅಲ್ಲಿರುವಂತ ಅದರ ಪಥದೊಳಗ ಯಾವ ರೀತಿ ನಗ್ನೀಕರಣ ಆಗ್ತೈತಿ ಅಂತ ನಾವು ಈ ನದಿಯ ಕಾರ್ಯದೊಳಗ ಈಗ ನೋಡೋಣ. ಓಕೆ, ಪ್ರಮುಖವಾಗಿ ಇದ್ರೊಳಗ ನದಿ ಒಳಗ ಪ್ರಮುಖವಾಗಿ ನದಿ ಒಳಗ ಇಲ್ಲಿ ಹುಟ್ಟಿದಂತ ನದಿ ಜಾಸ್ತಿ ಪ್ರದೇಶವನ್ನು ಆವರಿಸಿ ಇದು ಪ್ರಮುಖವಾದ ನದಿ ಇರ್ತತಿ. ಇದು ಪ್ರಮುಖವಾಗಿ ಹರಿತಿರ್ತತಿ. ಬೇರೆ ಕಡೆಯಿಂದ ಇನ್ನೊಂದು ನದಿ ಬಂದು ಈ ನದಿಯನ್ನ ಸೇರುವಂತ ಜಾಗಕ್ಕ ಈ ನದಿಯನ್ನ ಹಲವಾರು ಸಣ್ಣ ಸಣ್ಣ ನದಿಗಳು ಇದನ್ನ ಬಂದ ಸೇರ್ತಾವ. ಇದಕ್ಕೆ ನಾವು ಉಪನದಿ ಅಂತೇಳಿ ಕರಿತೀವಿ. ಓಕೆ, ಸಾರಿ, ಬೇರೆ ಕಡೆಯಿಂದ ಬಂದ ಸೇರುವಂತ ನದಿಗಳಿಗೆ ನಾವು ಸಂಗಮ ಅಂತ ಹೇಳ್ತೀವಿ. ಓಕೆ, ಅದು ಮುಂದ ಹೋಗಿ ಒಂದ ನದಿ ಆಗ್ತತಿ. ಈಗ ಉದಾಹರಣೆಗೆ ನಾವು ಕೃಷ್ಣಾ ನದಿ ತಗೊಂಡ್ರೆ ಅದ್ರ ಉಪನದಿಗಳಾದ ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ ಈ ನದಿಗಳು ಘಟಪ್ರಭಾ, ಮಲಪ್ರಭಾ ನದಿಗಳು ಬಂದು ಏನ್ ಮಾಡ್ತಾವು, ಕೃಷ್ಣಾ ನದಿಯನ್ನ ಕೂಡ್ತಾವು. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಸಂಗಮ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಉಪನದಿ ಅಂದ್ರೆ ಏನು? ಉಪನದಿಯಪ್ಪ ಅಂತಂದ್ರೆ ಈಗ ಒಂದು ರಿವರ್ ಹೋಗ್ತಾ ಇರ್ತೈತಿ. ಈ ರಿವರ್ ಏನಾಗುತ್ತ ಮುಂದ ಡಿವೈಡ್ ಆಗಿ ಎಲ್ಲಿರುವ ಕಠಿಣ ಶಿಲಾಗಳಿರ್ಬೋದು ಅಥವಾ ಅಲ್ಲಿ ಇರುವಂತಹ ಹಲವು ಪ್ರಕೃತಿಯ ಬದಲಾವಣೆಗಳಿಂದ ಅದು ತನ್ನ ಪಥವನ್ನ ಚೇಂಜ್ ಮಾಡ್ಕೋತೈತಿ. ಹೌದಾ? ಅಲ್ಲಿ ಏನಾಗ್ತೈತಿ, ಈಗ ಇದೊಂದು ಪ್ರಮುಖ ನದಿ ಹೋಗ್ತಾ ಇರ್ತೈತಿ, ಮುಂದಿದು ಇಲ್ಲಿ ಡಿವೈಡ್ ಆಗಿರ್ತೈತಿ. ಹೌದಾ? ಡಿವೈಡ್ ಆಗಿ ಮತ್ತೆ ಮುಂದ ಇಲ್ಲಿ ಡಿವೈಡ್ ಆಗ್ತೈತಿ, ಇಲ್ಲಿ ಹಿಂಗ ಕಂಟಿನ್ಯೂ ಹೋಗ್ತೈತಿ. ಆ ಹೊತ್ನ್ಯಾಗ ಇಲ್ಲಿ ಡಿವೈಡ್ ಆದಂತ ನದಿ ನಾವು ಉಪನದಿ ಅಂತೇಳಿ ಕರಿತೀವಿ. ಓಕೆ, ಬೇರೆ ಕಡೆಯಿಂದ ಬರುವಂತ ನದಿಗಳು ಇವು ಉಪನದಿಗಳು. ಇವು ಬಂದು ಸೇರುವಂತ ಜಾಗ ಸಂಗಮ. ಅದೇ ರೀತಿ ನಗ್ನೀಕರಣ ಯಾವ ರೀತಿ ಈ ನದಿಯಿಂದ ಆಗ್ತೈತಪ್ಪ ಅಂತಂದ್ರೆ, ಈಗ ಇಲ್ಲಿರುವಂತ ನದಿ ಇದರ ಪಾತ್ರ ಇದು ಯಾವುದ್ರ ಮೇಲೆ ಆಧಾರ ಆಗ್ತದಂದ್ರೆ, ಇಲ್ಲಿ ಇರುವಂತ ಇಳಿಜಾರಿನ ಗುಂಟ ಬರುವಂತ ನೀರಿನ ಪ್ರಮಾಣ, ಈ ನೀರಿನ ಪ್ರಮಾಣದ ಆಧಾರದ ಮೇಲೆ ಇದು ಬರುವಂತ ರಭಸ, ಇದರಲ್ಲಿರುವಂತ ಈ ನದಿ ಬರ್ಬೇಕಾದ್ರೆ ಇದೇನ್ ಮಾಡ್ತೈತಿ, ಇಲ್ಲಿರುವಂತ ವಸ್ತುಗಳನ್ನ ಸಾಗಾಣಿಕೆ ಮಾಡ್ತೈತಿ. ಈ ಸಾಗಾಣಿಕೆ ಮಾಡೋದ್ರಿಂದ ಇಲ್ಲಿ ನಗ್ನೀಕರಣ ಉಂಟಾಗ್ತೈತಿ. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಸಾಗಾಣಿಕೆ ಕಾರ್ಯ ಮತ್ತು ಇದರಲ್ಲಿರುವಂತ ಖನಿಜಗಳು, ಲವಣಾಂಶಗಳ ಕರಗುವಿಕೆಯ ಪ್ರಮಾಣ ಹಾಗೂ ನೀರಿನ ರಭಸ, ಈ ಎಲ್ಲ ವಸ್ತುಗಳಿಂದ ಈ ನದಿಯ ಪಾತ್ರ ಮತ್ತು ನದಿಯ ನಗ್ನೀಕರಣ, ಶೈಲಿ ಆಗುವಂತ ಶಿಲೆಗಳ ಮತ್ತು ಮಣ್ಣಿನ ನಗ್ನೀಕರಣ ಅದರ ಮೇಲೆ ಅವಲಂಬನೆಯನ್ನ ಆಗಿರ್ತೈತಿ. ಅದರ ಮೇಲೆ ನಾವು ಹಲವಾರು ಬದಲಾವಣೆಗಳನ್ನ ಕಾಣ್ತೀವಿ. ಇದ್ರೊಳಗೆ ಪ್ರಮುಖವಾಗಿ ನಾವು ನದಿಗಳೊಳಗ ಎರಡು ಭಾಗಗಳನ್ನ ನೋಡ್ತೀವಿ. ಆ ಎರಡು ಭಾಗಗಳು ಯಾವ್ಯಾವು? ಪ್ರಮುಖವಾಗಿ ನದಿಗಳೊಳಗ ನಾವು ಎರಡು ಭಾಗಗಳನ್ನ ಕಾಣ್ತೀವಿ. ಅವು ಯಾವ್ಯಾವು ಗೊತ್ತಿಲ್ಲ? ಓಕೆ, ನಿರಂತರವಾಗಿ ಹರಿಯುವಂತ ನದಿಗಳು ಅಂದ್ರ 12 ತಿಂಗಳ ಈ ನದಿಗಳು ಹರಿತಿರ್ತಾವ. ಇನ್ನು ಕೆಲವೊಂದಿಷ್ಟು ಮಳೆಗಾಲದಲ್ಲಿ ಮಾತ್ರ ಈ ನದಿಗಳು ಹರಿತಿರ್ತಾವ. ಈ ನದಿಗಳು 6 ತಿಂಗಳು ಅಷ್ಟೇ ಹರಿತಿರ್ತಾವು. ಈ 12 ತಿಂಗಳು ಸತತವಾಗಿ ನದಿ ಹರಿತಿರ್ತೈತಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ಈ ಪ್ರದೇಶದಲ್ಲಿ ಆಗುವ ಮಳೆ ಹಾಗೂ ಹಿಮಪಾತ, ಹಿಮಮಳೆ, ಇದಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಜಾಸ್ತಿ ಮಳೆ ಇತ್ತು ಅಥವಾ ಹಿಮ ಬೀಳ್ತಿತ್ತಪ್ಪ ಅಂದ್ರೆ ಈ ಭಾಗದೊಳಗ 12 ತಿಂಗಳು ಮಳೆ ಆಗ್ತಿರ್ತೈತಿ. ಇಲ್ಲಿ ಜಾಸ್ತಿ ಮಳೆ ಇರಂಗಿಲ್ಲ, ಸೀಸನ್ ವೈಸ್ ಅಷ್ಟ ಮಳೆ ಆಗಿರ್ತೈತಿ, ಮಳೆಗಾಲದಾಗ ಅಷ್ಟ ಆಗಿರ್ತೈತಿ. ಅಂದ್ರೆ ಈ ಭಾಗದೊಳಗ ನಾವು 6 ತಿಂಗಳು ಹರಿಯುವಂತ ನದಿಗಳನ್ನ ಕಾಣ್ತೀವಿ.
ಇನ್ನು ಉಳ್ಕದ್ದು ಬೇಸಿಗೆ ಕಾಲದಲ್ಲಿ ಈ ನದಿ ಬತ್ತಿರ್ತೈತಿ, ನೀರ್ ಇರಂಗಿಲ್ಲ. ಓಕೆ, ಅದು ಮಳಿ ಆದಾಗ ಮಾತ್ರ ಹರಿತಿರ್ತೈತಿ. ಆ ತರ ನಾವು ಎರಡು ಪ್ರಮುಖವಾದ ಭಾಗಗಳನ್ನ ನದಿಗಳಲ್ಲಿ ಕಾಣ್ತೀವಿ. ಓಕೆ, ವರ್ಷ 12 ತಿಂಗಳು ಹರಿಯುವಂತ ನದಿ ಒಳಗ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ಈಗ ವರ್ಷದಾಗ 6 ತಿಂಗಳು ಹರಿಯುವಂತ ನದಿ ಒಳಗ ಯಾವ ರೀತಿ ನಗ್ನೀಕರಣ ಆಗ್ತೈತಿ? ಇದ್ರೊಳಗ ಆಗುವಂತ ನಗ್ನೀಕರಣಗಳು ಬೇರೆ ರೀತಿ ಒಳಗಿರ್ತಾವೆ. ಇದ್ರೊಳಗ ಆಗುವಂತ ನಗ್ನೀಕರಣದ ವಿಧಾನಗಳು ಹಾಗೂ ಅಲ್ಲಿರುವಂತ ಭೂಸ್ವರೂಪಗಳು ಬೇರೆ ಇರ್ತವೆ. ಓಕೆ, ಅದ ಯಾವ ರೀತಿ ಅಂತ ನೋಡೋಣ. ಈಗ ನಾವು ಭಾರತವನ್ನು ನೋಡಿದಾಗ ಭಾರತದೊಳಗ ನಾವು ಜಲವಿಭಾಜಕವನ್ನ ನೋಡ್ತೀವಿ. ಅದಕ್ಕೆ ಉದಾಹರಣೆ ಒಳಗ ದಕ್ಷಿಣ ಭಾರತದೊಳಗ ಪಶ್ಚಿಮ ಕರಾವಳಿ, ದಕ್ಷಿಣ ಭಾರತದೊಳಗ ಪಶ್ಚಿಮ ಕರಾವಳಿ ಇದ್ದಕ್ಕ ನಾವ್ ಏನ್ ಕಾಣ್ತೀವಿ? ಉತ್ತರ ದಕ್ಷಿಣವಾಗಿ ಪಶ್ಚಿಮ ಘಟ್ಟಗಳು ಹಾಗೂ ಪಶ್ಚಿಮಕ್ಕೆ ಹರಿಯುವ ಜಲಾನಯನ ಪ್ರದೇಶಗಳನ್ನ ನೋಡ್ತೀವಿ. ಅದನ್ನ ಬೇರ್ಪಡಿಸುವುದಕ್ಕೆ ನಾವ್ ಏನಂತ ಕೇಳ್ತೀವಿ? ಜಲ ವಿಭಾಜಕ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಭಾರತದಲ್ಲಿ ಯಾವ ರೀತಿ ನೋಡ್ತೀವಪ್ಪ ಅಂತಂದ್ರ, ಜಲ ವಿಭಾಜಕ ರೇಖೆಯನ್ನ ಆ ಭೂ ಸ್ವರೂಪಗಳ ಅನುಸಾರವಾಗಿ, ಅಲ್ಲಿರುವಂತಹ ಭೂಮಿಯ ಸ್ವರೂಪಗಳ ಅನುಸಾರವಾಗಿ ನಾವು ಉತ್ತರದಿಂದ ದಕ್ಷಿಣದವರೆಗೆ, ಅದರೊಳಗ ಉತ್ತರದಲ್ಲಿ ಹಿಮಾಲಯದ ಪಾದ ಬೆಟ್ಟಗಳು, ಉತ್ತರದೊಳಗ ಹಿಮಾಲಯ ಪಾದ ಬೆಟ್ಟಗಳಿಂದ ದೆಹಲಿ ಮೂಲಕ ಮುಂದುವರೆದ ಗಂಗಾ ಯಮುನಾ ಜಲಾನಯನ ಕ್ಷೇತ್ರದೊಳಗೆ ಬೇರ್ಪಡಿಸಿ ಅಲ್ಲಿಂದ ಕರಾವಳಿ ಪರ್ವತಗಳ ಮೂಲಕ ನೈಋತ್ಯಾಭಿಮುಖವಾಗಿ ಅದನ್ನ ವಿಸ್ತರಿಸಿ ನಂತರ ವಿಂಧ್ಯ ಪರ್ವತಗಳ ಮೂಲಕ ಅಮರಕಂಟಕ ಪ್ರಸ್ಥಭೂಮಿಯನ್ನು ತಲುಪಿ ಪುನಃ ಪಶ್ಚಿಮಕ್ಕೆ ತಿರುಗಿ ಇದರಿಂದ ನರ್ಮದಾ ತಪತಿ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳನ್ನ ಬೇರ್ಪಟ್ಟಿದೆ. ಅಲ್ಲಿಂದ ಪಶ್ಚಿಮ ಘಟ್ಟಗಳಿಂದ ಅನುಸರಿಸಿದ್ನ ಕನ್ಯಾಕುಮಾರಿವರೆಗಿನ ಮುಂದುವರೆದ ಭೂ ಪ್ರದೇಶಗಳನ್ನ ಹೆಚ್ಚು ಎತ್ತರದಲ್ಲಿ ಜಲವಿಭಾಜಕ ರೇಖೆಯಾಗಿ ವೃದ್ಧಾಪಾಂತದೊಳಗೆ ನಾವು ಸವೆತದ ಕೆಳಮಟ್ಟದಲ್ಲಿರುವ ನದಿಯಿಂದ ಅಪಹರಣಕ್ಕೆ ಕಾರಣ ಆಗ್ತೈತಿ. ಓಕೆ, ಈ ಇಂಡಿಯಾದೊಳಗೆ ಜಲವಿಭಾಜಕ ರೇಖೆನ ನಾವು ಯಾವ ರೀತಿ ಉತ್ತರದಿಂದ ದಕ್ಷಿಣ ಭಾಗಕ್ಕೆ ನಾವು ಯಾವ ರೀತಿ ಜಲವಿಭಾಜಕ ರೇಖೆಯನ್ನ ಎಳಿತೀವಿ ಅಂತ ಹೇಳಿ ನಾನು ಇಂಡಿಯನ್ ಜಿಯೋಗ್ರಫಿ ಹೇಳುವಾಗ ಅದ್ರ ಬಗ್ಗೆ ಪೂರ್ತಿ ನಾನು ನಿಮ್ಗೆ ನಕ್ಷೆಯ ಮೂಲಕ ತಿಳಿಸ್ಕೊಡ್ತೀನಿ. ಓಕೆ, ಈಗ ಅದ್ರೊಳಗ ನದಿ ವ್ಯವಸ್ಥೆ ಮತ್ತು ಅದರ ಹಂಚಿಕೆ ಯಾವ ರೀತಿ ಆಗೈತಿ? ನದಿಯ ವ್ಯವಸ್ಥೆ ಮತ್ತು ಹಂಚಿಕೆ. ಭೂಮಿಯ ಮೇಲೆ ನದಿಯ ವ್ಯವಸ್ಥೆ ಮತ್ತು ಹಂಚಿಕೆ ಯಾವ ರೀತಿ ಆಗೈತಿ? ನದಿಯ ವ್ಯವಸ್ಥೆ ಅಂತಂದ್ರ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ನದಿ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್, ಇದ್ರೊಳಗೆ ನಾವು ಯಾವ ರೀತಿ ಕಾಣ್ತೀವಿ? ಪ್ಯಾಟರ್ನ್ಸ್, ನದಿ ವ್ಯವಸ್ಥೆ ಪ್ಯಾಟರ್ನ್ ಅಂದ್ರೆ ಡ್ರೈನೇಜ್ ಸಿಸ್ಟಮ್ನ ಹಂಚಿಕೆ ಯಾವ ರೀತಿ ಅದ? ನೀರ್ಗಾಲುವೆ ಅಂದ್ರೆ ಏನು ಗೊತ್ತೈತಿ? ನದಿ ವ್ಯವಸ್ಥೆ ಒಳಗ ಡ್ರೈನೇಜ್ ಸಿಸ್ಟಮ್ ನೀರ್ಗಾಲುವೆ ಅಂದ್ರ ಮಳೆಯಿಂದ ಆದಂತ ಅಥವಾ ಹಳ್ಳ ಕೊಳ್ಳಗಳಿಂದ ಬರುವಂತ ಸಣ್ಣ ಪ್ರಮಾಣದಲ್ಲಿ ಬರುವಂತ ನೀರಿನ ದಾರಿ, ಅದನ್ನ ನಾವೇನಂತ ಕೇಳ್ತೀವಿ? ನೀರ್ಗಾಲುವೆ ಅಂತ ಕೇಳ್ತೀವಿ. ಅಂದ್ರೆ ಸತತವಾಗಿ ಅಲ್ಲಿ ನೀರು ಬರುವಂತದ್ದು. ಇದರಿಂದ ಆರಂಭ ಆಗಿ ಮುಂದ ಇದು ಪೂರ್ಣ ಅಭಿವೃದ್ಧಿ ಹೊಂದಿ ನದಿ ಆಕತಿ. ಇದರಿಂದ ಉಪನದಿಗಳಾಗ್ತಾವು. ಒಟ್ಟಾರೆಯಾಗಿ
ಜುರಿ ತೊರೆಗಳ ಸಮೂಹವನ್ನು ನಾವು ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅದನ್ನ ಇನ್ನೊಂದು ರೀತಿಯಾಗಿ ನೀರ್ಗಾಲುವೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಡ್ರೈನೇಜ್ ಸಿಸ್ಟಮ್ ಅಂತೇಳಿ ಹೇಳ್ತೀವಿ. ಓಕೆ, ನದಿ ವ್ಯವಸ್ಥೆ ಅಲ್ಲಿರುವಂತ ಶಿಲೆಗಳ ರಚನೆ ಮತ್ತು ಆ ನದಿ ಆ ಶಿಲೆಗಳಲ್ಲಿ ಯಾವ ರೀತಿ ಹೋಗ್ತತಿ ಅದ್ರೊಳಗೆ ಮತ್ತ ಬೇರೆ ಬೇರೆ ಭಾಗಗಳನ್ನ ಕಾಣ್ತೀವಿ. ಕೆಲವೊಂದು ಭಾಗದೊಳಗ ನದಿ ನದಿ ಹೋಗುವಂತದ್ದು ಮುಖಭಾಗದೊಳಗ ಉಗಮ ಸ್ಥಾನ ಮತ್ತು ಮುಖಭಾಗ. ಉಗಮ ಸ್ಥಾನದಿಂದ ಅದರ ಮುಖಭಾಗದಲ್ಲಿ ಅಲ್ಲಿರುವಂತಹ ಶಿಲಾ ಪದರುಗಳು ಹಾಗೂ ಆ ನದಿ ಶಿಲೆಗಳಿಗೆ ಹಚ್ಚಿಕೊಂಡು ಹರಿತೈತೋ ಅಥವಾ ಶಿಲೆಗಳನ್ನ ಬಿಟ್ಟು ಬೇರೆ ಕಡೆ ಹರಿತೈತಿ. ಅದು ಯಾಕ? ಅಲ್ಲಿರುವಂತ ಮಣ್ಣಿನ ಗುಣಲಕ್ಷಣ ಏನದ ಅದ್ರ ಮೇಲೆ ನಾವು ಮತ್ತ ಬೇರೆ ವಿಭಾಗಗಳಲ್ಲಿ ಈ ನದಿಯ ವ್ಯವಸ್ಥೆಯ ಹಂಚಿಕೆಯಲ್ಲಿ ನಾವು ಹಂಚಿಕೆಗಳನ್ನ ಮಾಡ್ತೀವಿ. ಅದ್ರೊಳಗೆ ಪ್ರಮುಖವಾಗಿ ನದಿ ವ್ಯವಸ್ಥೆ ಒಳಗ ನಾವು ಹಲವಾರು ಭಾಗಗಳನ್ನ ಮಾಡ್ತೀವಿ. ಅದ್ರೊಳಗೆ ಪ್ರಮುಖವಾಗಿ ಏನೇನು ಒಳಗೊಂಡದ ನದಿ ವ್ಯವಸ್ಥೆ ಮತ್ತು ಹಂಚಿಕೆ. ಅದ್ರೊಳಗ ಪ್ರಮುಖವಾಗಿ ನದಿ ವ್ಯವಸ್ಥೆ ಒಳಗ ಎಷ್ಟು ಭಾಗಗಳನ್ನ ನಾವು ನೋಡ್ತೀವಿ. ನದಿಯ ವ್ಯವಸ್ಥೆ ಪ್ರಮುಖವಾಗಿ ಇದು ನದಿಯ ವ್ಯವಸ್ಥೆ. ಈ ನದಿಯ ವ್ಯವಸ್ಥೆ ಒಳಗ ನಾವು ಪ್ರಮುಖವಾಗಿ ಎರಡು ಭಾಗಗಳನ್ನು ನೋಡ್ತೀವಿ. ಒಂದು ಸ್ವಾಭಾವಿಕ ನದಿ ವ್ಯವಸ್ಥೆ, ಒಂದು ಅಸ್ವಾಭಾವಿಕ ನದಿ ವ್ಯವಸ್ಥೆ. ಒಂದು ಸ್ವಾಭಾವಿಕ ನದಿ ವ್ಯವಸ್ಥೆ, ಇನ್ನೊಂದು ಅಸ್ವಾಭಾವಿಕ ನದಿ ವ್ಯವಸ್ಥೆ. ಸ್ವಾಭಾವಿಕ, ಅಸ್ವಾಭಾವಿಕ ನದಿ ವ್ಯವಸ್ಥೆ. ನದಿ ವ್ಯವಸ್ಥೆ ಒಳಗ ಪ್ರಮುಖವಾಗಿ ನಾವು ಎರಡು ಭಾಗಗಳನ್ನು ನೋಡ್ತೀವಿ. ಅದರೊಳಗೆ ಒಂದು ಸ್ವಾಭಾವಿಕ ನದಿ ವ್ಯವಸ್ಥೆಗಳು, ಇನ್ನೊಂದು ಅಸ್ವಾಭಾವಿಕ ನದಿಯ ವ್ಯವಸ್ಥೆಗಳು. ಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಮತ್ತೆ ನಾವು ನಾಲ್ಕು ಭಾಗ, ಪ್ರಮುಖವಾಗಿ ನಾಲ್ಕು ವಿಭಾಗಗಳನ್ನ ನೋಡ್ತೀವಿ. ಅದೇ ರೀತಿ ಅಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ನಾವು ಮತ್ತ ಎರಡು ವಿಭಾಗಗಳನ್ನಾಗಿ ಅಧ್ಯಯನ ಮಾಡ್ತೀವಿ. ಓಕೆ, ಈಗ ಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಮೊದಲನೇದಾಗಿ ವೃಕ್ಷ ಮಾದರಿ ಅಥವಾ ವೃಕ್ಷಾಕಾರ ಮಾದರಿ. ಇವಾಗ ವೃಕ್ಷ ಮಾದರಿ ಮೊದಲನೇದಾಗಿ ನಾವು ವೃಕ್ಷ ಮಾದರಿ ಅಂತ ಕಾಣ್ತೀವಿ. ಆಮೇಲೆ ಜಾಲಾಕಾರದ ಮಾದರಿ, ಎರಡನೇದು ಜಾಲಾಕಾರದ ಮಾದರಿ. ಓಕೆ, ಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಮೊದಲನೇದು ವೃಕ್ಷಾಕಾರ ಮಾದರಿ, ಎರಡನೇದು ಜಾಲಾಕಾರದ ಮಾದರಿ, ಮುಂದೆ ವಲಯಾಕಾರದ ಮಾದರಿ, ಮೂರನೇದು ವಲಯಾಕಾರದ ಮಾದರಿ. ಇನ್ನೊಂದು ನಾಲ್ಕು ವಿಭಾಗಗಳಿರೊಳಗ ಇನ್ನೊಂದು ವೃತ್ತಾಕಾರದ ಮಾದರಿ, ನಾಲ್ಕನೇದು ವೃತ್ತಾಕಾರದ. ನದಿ ವ್ಯವಸ್ಥೆ ಒಳಗ ಎರಡು ಪ್ರಮುಖ ಭಾಗ, ಅದ್ರಾಗ ಸ್ವಾಭಾವಿಕ ನದಿ ವ್ಯವಸ್ಥೆ. ಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಮತ್ತ ಉಪವಿಭಾಗಗಳನ್ನ ನಾವು ನಾಲ್ಕು ಭಾಗಗಳನ್ನಾಗಿ ನೋಡ್ತೀವಿ. ಅದ್ರೊಳಗೆ ಒಂದನೇದ್ದು ವೃಕ್ಷಾಕಾರ, ಎರಡನೇದು ಜಲಾಕಾರದ ಮಾದರಿ, ಮೂರನೇದ್ದು ವಲಯಾಕಾರದ ಮಾದರಿ, ನಾಲ್ಕನೇದ್ದು ವೃತ್ತಾಕಾರದ ಮಾದರಿ.
ಅದೇ ರೀತಿಯಾಗಿ ಅಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗೆ ನಾವು ಪ್ರಮುಖವಾಗಿ ಎರಡು ರೀತಿ ವಿಭಾಗಗಳನ್ನ ಮಾಡ್ತೀವಿ, ಉಪ ವಿಭಾಗಗಳನ್ನು. ಆ ಎರಡು ರೀತಿಯ ವಿಭಾಗದೊಳಗ ಮೊದಲೇದ್ದು ಪೂರ್ವಗಾಮಿ. ಇದ್ರೊಳಗ ಮೊದಲೇದ್ದು ಪೂರ್ವಗಾಮಿ ನದಿ ವ್ಯವಸ್ಥೆ. ಎರಡನೇ ವಿಭಾಗ ಉಪವಿಭಾಗ ಎರಡನೇದ್ದು. ಒಂದನೇದ್ದು ಅಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಪೂರ್ವಗಾಮಿ ನದಿ ವ್ಯವಸ್ಥೆ, ಎರಡನೇದ್ದು ಗತಕಾಲಿಕ ನದಿ ವ್ಯವಸ್ಥೆ. ಗತಕಾಲಿಕ ನದಿ ವ್ಯವಸ್ಥೆ. ಅಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಎರಡು ಉಪ ವಿಭಾಗಗಳು. ಅದ್ರೊಳಗೆ ಒಂದನೇದು ಪೂರ್ವಗಾಮಿ ನದಿ ವ್ಯವಸ್ಥೆ, ಎರಡನೇದು ಗತಕಾಲಿಕ ನದಿ ವ್ಯವಸ್ಥೆ. ಈ ರೀತಿಯಾಗಿ ನಾವು ನದಿಯ ವ್ಯವಸ್ಥೆ ಮತ್ತು ಹಂಚಿಕೆ ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಒಳಗ ಪ್ರಮುಖವಾಗಿ ಎರಡು ಸ್ವಾಭಾವಿಕ, ಅಸ್ವಾಭಾವಿಕ ಮತ್ತು ಇದ್ರೊಳಗೆ ಮತ್ತ 4 ಉಪವಿಭಾಗಗಳು, ಇದ್ರೊಳಗೆ 2 ವಿಭಾಗಗಳಾಗಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಮೊದಲನೇದಾಗಿ ನಾವು ಸ್ವಾಭಾವಿಕ ಅಥವಾ ಅನುವರ್ತಿ ನದಿ ವ್ಯವಸ್ಥೆ ಅಂದ್ರ ಕನ್ಸಿಕ್ವೆಂಟ್ ಡ್ರೈನೇಜ್. ಇದ್ರೊಳಗೆ ನಾವು ಯಾವ ರೀತಿ ನೋಡ್ತೀವಿ ಅಂದ್ರ ಇದ್ರೊಳಗಿರುವಂತ ಭೂ ಸ್ವರೂಪ, ಇದು ಹೊಂದಿದಂತ ಇಳಿಜಾರ ಅಂದ್ರ ನದಿ ಹರಿಯುವಂತ ಇಳಿಜಾರು ಹಾಗೂ ಅಲ್ಲಿರುವಂತ ಶಿಲೆಗಳ ರಚನೆ ಯಾವ ರೀತಿ ಇರ್ತದಂತ ಹೇಳಿ ಅದರ ಮೇಲೆ ನಾವು ಸ್ವಾಭಾವಿಕ ನದಿ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಅದು ಕನ್ಸಿಕ್ವೆಂಟ್ ಡ್ರೈನೇಜ್ ಸಿಸ್ಟಮ್. ಇದೇನಾಗ್ತತಿ, ಒಂದು ಪ್ರದೇಶದೊಳಗ ಉಗಮ ಹೊಂದುವಂತ ನದಿ ವ್ಯವಸ್ಥೆ ಇದಾಗೈತಿ. ಇದು ಇಳಿಜಾರನ್ನ ಸಮಾಂತರವಾಗಿ ಅಂದ್ರೆ ಇಳಿಜಾರಿಗುಂಟ ಹರಿತಿತ್ತಪ್ಪ ಅಂತಂದ್ರ ಅದನ್ನ ನಾವು ಈ ವಿಭಾಗದೊಳಗ ಕಲಿತೀವಿ. ಇದು ಇಳಿಜಾರಿಗುಂಟ ಹರಿದ್ರಿಂದ ಇದಕ್ಕೆ ಏನಂತೀವಿ ನಾವು ಇಳಿವೋರೆ ಜುರಿ ಅಂತ ಕರಿತೀವಿ, ಅಂದ್ರೆ ಡೀಪ್ ಸ್ಟ್ರೀಮ್ಸ್. ಇಲ್ಲೇನಿರ್ತತಿ, ಇಂಥ ಪ್ರದೇಶದೊಳಗ ಹೆಚ್ಚಾಗಿ ಏರುಪೇರುಗಳು ಇರ್ತಾವ. ಏರುಪೇರು ಇದ್ರೂ ಸ್ವತಃ ಈ ನದಿ ಅಲ್ಪ ಸ್ವಲ್ಪ ಮಾರ್ಪಾಡಿನೊಂದಿಗೆ ಅಂದ್ರ ಅಲ್ಲಿ ನಗ್ನೀಕರಣವನ್ನು ಏನ್ ಮಾಡ್ತೀವಿ, ಸಡಿಲವಾದ ಪ್ರದೇಶದೊಳಗ ನಗ್ನೀಕರಣಗೊಂಡ ಇಳಿಜಾರಿಗುಂಟ ಪ್ರದೇಶದೊಳಗ ಭೂಸ್ವರೂಪವನ್ನ ಕಣಿವೆ ಏನಿರ್ತೈತಿ ಆ ಕಣಿವೆ ಇಳಿಜಾರಿಗುಂಟ ಇದು ಅನುಸರಿಸಿ ಹರಿತೈತಿ. ಯಾವುದು ಸ್ವಾಭಾವಿಕ ನದಿ, ಸ್ವಾಭಾವಿಕ ಅಥವಾ ಅನುವರ್ತಿ ಅಂತ ಕರೀತಾರೆ, ಕನ್ಸಿಕ್ವೆಂಟ್ ಅಂತ ಕರೀತಾರೆ. ಓಕೆ, ಈ ರೀತಿ ಹರಿಯುವಂತ ನದಿ, ಕಣಿವೆ ಗುಂಟ ಹರಿಯುವಂತ ನದಿಗಳನ್ನ ನಾವ್ ಏನ್ ಕರಿತೀವಿ, ಅಕಾರ್ಡೆಂಟ್ ಅಂತ ಹೇಳಿ ಕರಿತೀವಿ. ಅಕಾರ್ಡೆಂಟ್. ಇದು ನೋಟ್ ಮಾಡ್ಕೊಳ್ಳಿ. ಕಣಿವೆ ಮೂಲಕ ಇಳಿವೋರಿಯಾಗಿ ಕಣಿವೆ ಮೂಲಕ ಹರಿಯುವಂತದನ್ನ ನಾವು ಅಕಾರ್ಡೆಂಟ್ ಅಂತೇಳಿ ಕರಿತೀವಿ. ಅಕಾರ್ಡೆಂಟ್ ಅನ್ನೋ ವರ್ಡ್ ಅನ್ನ ನೆನಪಿಟ್ಕೊಳ್ಳಿ. ಅಕಾರ್ಡೆಂಟ್ ಅಂದ್ರೆ ಏನು, ಇಳಿವೋರಿಯಾಗಿ ಕಣಿವೆ ಮೂಲಕ ಹರಿಯುವಂತ ನದಿ, ಇದಕ್ಕೆ ನಾವು ಅಕಾರ್ಡೆಂಟ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಇದು ಶಿಲಾಸ್ತರಗಳನ್ನ ಅದ್ರ ಜೊತೆ ಸಂಬಂಧನ ಹೊಂದಿರಂಗಿಲ್ಲ, ಹೊಂದದೇ ಇರುವಂತದ್ದನ್ನ ನಾವು ಡಿಸ್ಕಾರ್ಡೆಂಟ್ ಅಂತ ಹೇಳಿ ಕರಿತೀವಿ. ಡಿಸ್ಕಾರ್ಡೆಂಟ್ ಶಿಲಾಸ್ತರಗಳೊಡನೆ ಸಂಬಂಧವನ್ನ ಹೊಂದಿಲ್ಲದಿದ್ದಲ್ಲಿ, ಶಿಲಾಸ್ತರದೊಡನೆ ಸಂಬಂಧವನ್ನು ಹೊಂದಿಲ್ಲದಿದ್ದಲ್ಲಿ ಅದನ್ನ ನಾವು
ಅಕಾರ್ಡೆಂಟ್ ಅಂಡ್ ಡಿಸ್ಕಾರ್ಡೆಂಟ್. ಇಳಿಜಾರಿನಗುಂಟ ಕಣಿವೆ ಪ್ರದೇಶ ಹರಿತಪ್ಪ ಅಂದ್ರೆ ಅಕಾರ್ಡೆಂಟ್ ಅಂತ ಹೇಳ್ತೀವಿ. ಅದು ಅದರ ತದ್ವಿರುದ್ಧ ಶಿಲೆಗಳ ಜೊತೆ ಹೊಂದಿಲ್ಲದೆ ಇರುವಂತ ನದಿಗಳನ್ನ ನಾವು ಡಿಸ್ಕಾರ್ಡೆಂಟ್ ಅಂತ ಹೇಳಿ ಕರಿತೀವಿ. ಇವೆರಡು ನೋಟ್ ಡೌನ್ ಮಾಡ್ಕೊರಿ. ಅಕಾರ್ಡೆಂಟ್ ಅಂದ್ರೆ ಏನು, ಡಿಸ್ಕಾರ್ಡೆಂಟ್ ಅಂದ್ರೆ ಏನು. ಓಕೆ, ಇದು ಕ್ಲಿಯರಾ? ಈಗ ಕ್ರಮಾನುಗತ ಅಥವಾ ಸಬ್ಸಿಕ್ವೆಂಟ್ ನದಿ ಅಂತೇಳಿ ನೋಡ್ತೀವಿ. ಕ್ರಮಾನುಗತ ಅಂದ್ರೆ ಏನು? ಈಗ ಸ್ವಾಭಾವಿಕವಾಗಿರುವಂತಹ ನದಿಗಳು ಏನ್ ಮಾಡ್ತಾವು, ಲಂಬವಾಗಿ ಸೇರುವ ನದಿಗಳು ಅಂತಾವ್ ನಾವು ಸಬ್ಸಿಕ್ವೆಂಟ್ ಅಂತೇಳಿ ಕರಿತೀವಿ. ಇವೇನ್ ಮಾಡ್ತಾವು, ಕೆಲವು ಕಡೆ ಅಂದ್ರ ಪರ್ವತ ಸರಣಿಗಳಿದ್ದಲ್ಲಿ ಏನ್ ಮಾಡ್ತಾವು, ಪರ್ವತ ಸರಣಿಗಳನ್ನ ಕೊರೆದು, ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹಿಮಾಲಯದೊಳಗ ಕೊರೆದ ಏನಾಗ್ತತಿ, ಮುಂದರದ ಇವೇನ್ ಮಾಡ್ತಾವು, ಕಣಿವೆಗಳನ್ನ ಅನುಸರಿಸಿ ಮುಖ್ಯ ನದಿಗಳು ಲಂಬವಾಗಿ ಸಂಧಿಸ್ತಾವು. ಅಂದ್ರ ಕೆಲವು ಕಡೆ ಏನಾಗತಿ, ಇದು ಮೃದು ಶಿಲೆಗಳಿದ್ದಲ್ಲಿ ಏನಾಗ್ತತಿ, ಅದನ್ನ ಸವಿಸಿ ಶಿಲಾಸ್ತರ ಬೆಳಕುಗಳನ್ನು ಅನುಸರಿಸಿ ಹರಿತೈತಿ. ಇವುಗಳನ್ನ ನಾವು ಏನಂತೀವಿ, ಕ್ರಮಾನುಗತ ತೊರೆಗಳಿಂದ ಕರಿತೀವಿ. ಅಂದ್ರೆ ಇದು ಲಂಬವಾಗಿ ಹೋಗ್ತೈತಿ. ಇದ್ರೊಳಗೆ ಮತ್ತೆ ಎರಡನೇದ್ದು ಅಸ್ವಾಭಾವಿಕದೊಳಗೆ ನಾವು ಕ್ರಮಾನುಗತ ನೋಡಿದ್ವಿ. ಇದ್ರೊಳಗ ಪ್ರತ್ಯನುವರ್ತ ಅಂದ್ರೆ ಅಬ್ಸಿಕ್ವೆಂಟ್ ನದಿ, ಸಿಕ್ವೆಂಟ್ ಅಂಡ್ ಮತ್ತ ಸಬ್ಕ್ವೆಂಟ್. ಸಬ್ಸಿಕ್ವೆಂಟ್ ಒಳಗ ಪರ್ವತ ವಲಯಗಳಲ್ಲಿ ಸಾಮಾನ್ಯ, ಇದು ಪರ್ವತ ಭಾಗದೊಳಗ ಸಬ್ಸಿಕ್ವೆಂಟ್ ನದಿ ಕಂಡು ಬರ್ತತಿ. ಇದು ಉಪನದಿಗಳನ್ನ ಸೇರಿ ಮುಖ್ಯ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ. ಅಂದ್ರೆ ಇದು ಮುಖ್ಯ ನದಿಗೆ ವಿರುದ್ಧ ದಿಕ್ಕಿನಲ್ಲಿ, ಮುಖ್ಯ ನದಿ ಒಂದು ಬಂದು ಸೇರ್ತಪ್ಪ ಅಂದ್ರ ಅದು ಕುರುಕ್ ಹರಿತಿತ್ತಪ್ಪ ಅಂದ್ರೆ ಇದು ಪಶ್ಚಿಮಕ್ಕ ಹರಿತೈತಿ. ಅದರ ಸಂಬಂಧಿಸಿದ ಅಬ್ಸಿಕ್ವೆಂಟ್ ನದಿ ಅಂತೇಳಿ ಈ ರೀತಿಯಾದ ನದಿಗಳನ್ನ ನಾವು ಕರಿತೀವಿ. ಇದೆಲ್ಲ ನೋಟ್ ಡೌನ್ ಮಾಡ್ಕೋರಿ, ಇಂಪಾರ್ಟೆಂಟ್ ಅದ. ಆಕಸ್ಮಿಕ ನದಿ, ಆಕಸ್ಮಿಕ ಯಾರು ಪಿಕ್ಚರ್, ಆಕಸ್ಮಿಕ ನದಿ. ಆಕಸ್ಮಿಕ ನದಿ, ಆಕಸ್ಮಿಕ ನದಿ ಅಂದ್ರೆ ಏನು? ಕೆಲವೊಂದು ಶಿಲಾಪದಗಳು ಏನಿರ್ತತಿ, ಕಠಿಣವಾದಂತ ಶಿಲಾಪದಗಳು ಇರ್ತಾವು. ಇದಕ್ಕ ಹೊಂದ್ಕೊಂಡ ಭೂಪ್ರದೇಶದೊಳಗೆ ಏನಾಗ್ತತಿ, ಈ ನದಿಗಳು ರೂಪುಗೊಂಡಿರ್ತಾವ. ಇವು ನೀರ್ಗಾಲುವೆ ಪ್ರದೇಶದೊಳಗ ಶಿಲಾಸ್ತರ ಹಾಗೂ ಭೂಸ್ತರಗಳಿಗೆ ಭಿನ್ನವಾಗಿರ್ತಾವ. ಅಂದ್ರ ಶಿಲಾಸ್ತರ ಇರ್ಬೋದು ಅಥವಾ ಭೂಸ್ತರಗಳಿಗೆ ಇವು ಭಿನ್ನವಾಗಿರ್ತಾವು. ಇಂಥ ಸಂಕೀರ್ಣ ನೀರ್ಗಾಲುವೆಗಳನ್ನ ನಾವ್ ಏನಂತೀವಿ, ಆಕಸ್ಮಿಕ ನದಿ ಅಂತ ಕರಿತೀವಿ. ಅಂದ್ರೆ ಇನ್ಸಿಕ್ವೆಂಟ್ ಡ್ರೈನೇಜ್. ಆಕಸ್ಮಿಕ ನದಿಗೆ ನಾವು ಇನ್ಸಿಕ್ವೆಂಟ್ ಡ್ರೈನೇಜ್ ಅಂತ ಹೇಳಿ ಕರಿತೀವಿ. ಇದಕ್ಕ ಉದಾಹರಣೆಪ್ಪ ಅಂದ್ರ ವಲಯಾಕಾರದ ನೀರ್ಗಾಲುವೆ ವ್ಯವಸ್ಥೆ. ವಲಯಾಕಾರದ ನೀರ್ಗಾಲುವೆ ವ್ಯವಸ್ಥೆ ಅಂದ್ರ ಅನ್ಯುಲಾರ್ ಪ್ಯಾಟರ್ನ್. ಆಕಸ್ಮಿಕ ನದಿ ವ್ಯವಸ್ಥೆಗೆ ಇದು ಉದಾಹರಣೆ. ಈಗ ಸ್ವಾಭಾವಿಕ ನದಿ ಒಳಗೆ ನಾವು ಪ್ರಥಮವಾಗಿ ವೃಕ್ಷಾಕಾರದ ನದಿ ವ್ಯವಸ್ಥೆ, ವೃಕ್ಷಾಕಾರ ಮಾದರಿಯ ನದಿ ವ್ಯವಸ್ಥೆನ ನೋಡೋಣ. ಇದು ಯಾವ ರೀತಿ ಇರ್ತೈತಿ, ವೃಕ್ಷಾಕಾರದ ನದಿ ವ್ಯವಸ್ಥೆ. ವೃಕ್ಷ ಅಂದ್ರೇನು? ವೃಕ್ಷ
ಸ್ವಾಭಾವಿಕ ನದಿ ವ್ಯವಸ್ಥೆ ಮೊದಲಿದ್ದು ವೃಕ್ಷಾಕಾರ ಮಾದರಿಯ ನದಿ ವ್ಯವಸ್ಥೆ. ವೃಕ್ಷ ಅಂದ್ರೇನು? ಸಂಸ್ಕೃತದೊಳಗ ವೃಕ್ಷ ಅಂತಾರ, ಕನ್ನಡದೊಳಗ ವೃಕ್ಷಕ್ಕ ಮರ, ಗಿಡ. ನಾವು ಮರ ಅಂತೀವಿ, ಗಿಡ ಅಂತೀವಿ, ಹೌದಾ? ಮರ ಯಾವ ತರ ಇರ್ತತಿ, ಗಿಡದ ಆಕಾರ ಯಾವ ತರ ಇರ್ತತಿ, ಅದೇ ರೀತಿಯ ಆಕಾರದಲ್ಲಿ ಇಲ್ಲಿ ನದಿಗಳು ಸಂಗಮವಾಗಿರ್ತವೆ, ಒಂದಕ್ಕೊಂದು ಚೈನ್ ಲಿಂಕ್ ಅನ್ನ ಹೊಂದಿರ್ತಾವು. ಆ ರೀತಿ ಇರುವಂತ ನದಿ ವ್ಯವಸ್ಥೆಗಳನ್ನು ನಾವು ವೃಕ್ಷಾಕಾರದ ಮಾದರಿ ಅಂತ ಹೇಳಿ ಕರಿತೀವಿ. ಇವು ಎಲ್ಲ ಮೂಲಗಳಿಂದ ನದಿಗಳು ಬಂದ ತನ್ನ ಇಳಿಜಾರಿಗೆ ಗುಂಟ ಬಂದ ಕೂಡಿರ್ತಾವು. ಅವು ವೃಕ್ಷಾಕಾರದ ಮಾದರಿಯೊಳಗ ಕಾಣ್ತಾವ, ನಮಗ್ ನೋಡಾಕ ವೃಕ್ಷಾಕಾರದ ಮಾದರಿಯೊಳಗ ಕಾಣ್ತಾವ. ಅಂತವನ್ನ ನಾವು ವೃಕ್ಷಾಕಾರದ ಮಾದರಿಯ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅದು ಯಾವ ರೀತಿ ಇರ್ತತಿ? ಈ ತರ ವೃಕ್ಷಗಳ ಆಕಾರದಲ್ಲಿ ನದಿಗಳು ಬಂದ ಸೇರಿರ್ತಾವು. ಈಗ ನದಿಗಳು ಯಾವ ಕಡೆಯಿಂದ ಯಾವ ಕಡೆ ಹರಿಯಾಗ್ತಾವ ಅಂತ ಹೇಳ್ತೀರಿ? ಇಲ್ಲಿ ವೃಕ್ಷಾಕಾರವಾಗಿ ನದಿಗಳು ಬಂದು ಕೂಡಿದಾವ. ಇವು ಯಾವ ಕಡೆಯಿಂದ ಯಾವ ಕಡೆ ಹರಿತಾವ ಅಂತ ಹೆಂಗ ಐಡೆಂಟಿಫೈ ಮಾಡ್ತೀವಿ? ಈಗ ಡೈಗ್ರಾಮ್ ಒಳಗೆ ನಾವು ಮ್ಯಾಪ್ ನಲ್ಲಿ ನೋಡ್ಬೇಕಾದ್ರೆ ಈ ನದಿ ಯಾವ ಕಡೆಯಿಂದ ಯಾವ ಕಡೆ ಹರಿಯಾಗ್ತೈತಿ. ಇಲ್ಲಿರುವಂತ ನದಿ ಈ ನದಿನ ಬಂದ್ ಸೇರೈತಿ, ಅಂದ್ರೆ ಇದು ಉತ್ತರದಿಂದ ದಕ್ಷಿಣ ಕಡೆ ಇರ್ತೈತಿ. ಓಕೆ, ಈ ನದಿ ಏನಾಗತೈತಿ, ಯಾಕಡೆ ಹರಿಯಾಗತೈತಿ? ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯಾಗ್ತೈತಿ. ಓಕೆ, ಇಲ್ಲ ನೀವು ಇದು ಸ್ಟೇಟ್ ಐತಿ, ಪಶ್ಚಿಮದಿಂದ ಪೂರ್ವದಿಂದ ಇಟ್ಕೊಡಿ. ಈಗ ಪಶ್ಚಿಮದಿಂದ ಜಾಸ್ತಿ ಅದಾವ, ನಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ಹೊಂಟೈತಿ. ಇಲ್ಲಿರುವಂತ ನದಿ ಇದು ಉತ್ತರದಿಂದ ದಕ್ಷಿಣಕ್ಕೆ ಬಂದ ಕೂಡ ಆಗ್ತಾವ. ಇವೇನು ಬಂದವಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬರಾಗ್ತಾವ. ಇದು ಏನದ ಉತ್ತರದಿಂದ ದಕ್ಷಿಣಕ್ಕೆ, ಉತ್ತರದಿಂದ ಬಂದ ದಕ್ಷಿಣದ ಬಂದ ಈ ಪ್ರಮುಖ ನದಿ ಸೇರೈತಿ. ಇಲ್ಲಿರುವಂತವು ಉತ್ತರದಿಂದ ದಕ್ಷಿಣಕ್ಕೆ ಬಂದ ಉಪನದಿಗಳಾಗಿ ಈ ನದಿಗೆ ಸೇರ್ಯಾವ. ಇವೇನಾಗ್ತಾವು ದಕ್ಷಿಣದಿಂದ ಉತ್ತರ ಕಡೆ ಆಗ್ತಾವ, ತೆಳಗಿನ ದಕ್ಷಿಣದಿಂದ ಉತ್ತರ ಕರೆದ ಇಲ್ಲಿ ಬಂದ ಸಂಗಮ ಆಗ್ತಾವ. ಓಕೆ, ಈ ರೀತಿ ನಾವು ನದಿಗಳ ಹರಿಯುವಿಕೆನ ಐಡೆಂಟಿಫೈ ಮಾಡ್ತೀವಿ. ಇದು ವೃಕ್ಷಾಕಾರದ ಮಾದರಿಯ ನದಿ ವ್ಯವಸ್ಥೆ. ಅದೇ ರೀತಿಯಾಗಿ ಎರಡನೇದ್ದು ಜಾಲಾಕಾರದ ನದಿ ವ್ಯವಸ್ಥೆ. ಜಾಲಾಕಾರ ಅಂದ್ರೆ ಯಾವ ತರ ಇರ್ತೈತಿ? ಇದಕ್ಕೆ ಇನ್ನೊಂದು ವೃತ್ತಾಕಾರದ ಮಾದರಿ ಅಂತ ಹೇಳಿ ಕರೀತಾರೆ. ಜಾಲಾಕಾರದ ಮಾದರಿ ಅಥವಾ ವೃತ್ತಾಕಾರದ ಮಾದರಿ. ಎರಡನೇದ್ದು ಜಾಲಾಕಾರ ಅಥವಾ ವೃತ್ತಾಕಾರದ ಮಾದರಿ. ಇಲ್ಲಿ ಏನಾಗ್ತತಿ, ಭೂಮಿ ಒಂದು ಪ್ರದೇಶದೊಳಗ ಆ ಪ್ರದೇಶದ ಸರೌಂಡ್ ಏರಿಯಾ ಅಂದ್ರ ಎಲ್ಲ ಮೂಲಗಳಿಂದ ಅಲ್ಲಿರುವಂತ ಎಲ್ಲ ಮೂಲಗಳಿಂದ ಬರುವಂತ ಜಲಗಳ ತಾರೆ ಅಥವಾ ನದಿಗಳು ಯಾವ ರೀತಿ ಬಂದು ಕೂಡ್ತಾವ ಅಂದ್ರ ಅವು ವೃತ್ತಾಕಾರದ ರೀತಿಯಲ್ಲಿ ಜಾಲಾಕಾರವಾಗಿ ಕೂಡಿರ್ತಾವ. ಅದಕ್ಕೆ ಅಂತ ವ್ಯವಸ್ಥೆನ, ಆ ರೀತಿ ಕಂಡುಬರುವ ವ್ಯವಸ್ಥೆನ ನಾವು ಜಾಲಾಕಾರದ ಮಾದರಿ ಅಥವಾ ವೃತ್ತಾಕಾರದ ಮಾದರಿ ಅಂತೇಳಿ ಕರಿತೀವಿ. ಅದು ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ. ಇದು ಜಾಸ್ತಿ ಯಾವ ಪ್ರದೇಶದೊಳಗೆ ಕಂಡು ಬರ್ತದಪ್ಪ ಅಂತಂದ್ರ ಕಣಿವೆಗಳಿರುವಂತ ಪ್ರದೇಶದೊಳಗ ಜಾಸ್ತಿ ಈ ವೃತ್ತಾಕಾರದ ಮಾದರಿ ಮತ್ತು ಜಾಲಾಕಾರದ ಮಾದರಿ ಕಂಡು ಬರ್ತೈತಿ. ಅಂದ್ರ ಸುತ್ತಲೂ ನಮಗ ಕಣಿವೆಗಳದಾವ, ಅಲ್ಲಿರುವಂತ ಕಣಿವೆಗಳಿಂದ ಇಳಿಜಾರಿ ಗುಂಟಾಗಿ ಇಲ್ಲಿ ಬಂದ ನದಿಗಳು ಸೇರ್ತಾವ. ಮಹೇಶ್ ಆಮೇಲೆ ಮಾಡ್ತೀನಿ ಕ್ಲಾಸ್ನಾಗ. ಓಕೆ,
ಈಗ ಅವು ಯಾವ ರೀತಿ ಬರ್ತಾವ, ಈ ಕಡೆಯಿಂದ ಒಂದು ನದಿ ಬಂದೈತಿ, ಈ ಕಡೆ ಒಂದು ಬಂದೈತಿ, ಇಲ್ಲಿ ಈ ಕಣಿವೆಯಿಂದ ಈ ಕಣಿವೆಯಿಂದ ಮತ್ತೆ ಈ ಕಣಿವೆಯಿಂದ ಒಂದು ನದಿ ಬಂದೈತಿ, ಮುಂದೆ ಬಂದ ಇದರಿಂದ ಮತ್ತ ಇಲ್ಲಿಂದ ಮತ್ತೆ ಡಿವೈಡ್ ಆಗಿ ಮತ್ತೆ ಬೇರೆ ಬೇರೆ ನದಿಗಳು ಆಗಿ ಇದು ಮಾರ್ಪಾಡನ್ನ ಹೊಂದೈತಿ. ಇಲ್ಲಿರುವಂತಹ ಕಠಿಣ ಶಿಲಾಪದರು ಅಥವಾ ಇಲ್ಲಿರುವಂತಹ ಭೂಸ್ವರೂಪಗಳಿಂದ ಇಲ್ಲಿ ಬಂದ ಬೇರೆ ಬೇರೆ ರೀತಿಯಾಗಿ ಮತ್ತ ಡಿವೈಡ್ ಆಗೈತಿ. ಈ ರೀತಿ ಬಂದ ಇರುವಂತ ಈ ಆಕಾರದಲ್ಲಿ ಇರುವಂತಹ ನದಿಗಳ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ವೃಕ್ಷಾಕಾರದ ಮಾದರಿ ಅಥವಾ ಜಾಲಾಕಾರದ ಮಾದರಿ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅವು ಇಲ್ಲಿ ಬಂದ್ ಯಾಕೆ ಕೂಡಿಲ್ಲ ಅಂದ್ರ ಈ ಪ್ರದೇಶದೊಳಗ ಕಠಿಣ ಶಿಲೆಗಳಿಂದ ಕೂಡಿದಂತ ಎತ್ತರ ಪ್ರದೇಶ ಇರ್ತೈತಿ, ಆದ ಕಾರಣ ಇವು ಇಲ್ಲಿಗೆ ಬಂದ ಸ್ಟಾಪ್ ಆಗಿರ್ತಾವ. ಓಕೆ, ಇವುಗಳ ಮುಖಭಾಗ ಇಲ್ಲಿಗೆ ಅಂತವಾಗಿರುತ್ತೆ, ಆದ ಕಾರಣ ಈ ರೀತಿಯಾದಂತಹ ರಚನೆಯನ್ನ ಹೊಂದತಿ. ಆ ರಚನೆಯನ್ನು ನಾವು ಜಲಾಕಾರದ ಮಾದರಿ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ಮೂರನೇದ್ದು ವಲಯಾಕಾರ ಮಾದರಿ. ಮೂರನೇದ್ದು ವಲಯಾಕಾರದ ಮಾದರಿ. ಅದು ಯಾವ ರೀತಿ ಇರ್ತತಿ? ವಲಯಾಕಾರದ ಮಾದರಿ ಒಳಗ ಯಾವ ರೀತಿ ಇರ್ತತಿ? ಇದು ಪ್ರಮುಖವಾಗಿ ಅಲ್ಲಿರುವಂತ ಭೂ ಪ್ರದೇಶ ಗುಮ್ಮಟವಾದಂತ ಭೂ ಪ್ರದೇಶವನ್ನು ಹೊಂದಿತ್ತಪ್ಪ ಅಂತಂದ್ರ ಆ ಪ್ರದೇಶದೊಳಗೆ ನಾವು ವಲಯಾಕಾರದ ಮಾದರಿಯ ನದಿ ವ್ಯವಸ್ಥೆಯನ್ನ ಕಾಣ್ತೀವಿ. ಗುಮ್ಮಟ ಆಕಾರದಲ್ಲಿ ಮತ್ತ ಈಗ ಒಂದೇ ಸರಣಿ ಒಳಗಿರುವಂತ ಬೆಟ್ಟಗಳು, ಒಂದೇ ಸರಣಿ ಒಳಗ ಬೆಟ್ಟಗಳು ಇದ್ದಂತ ಸಂದರ್ಭದೊಳಗ ಆ ಎಲ್ಲಾ ಬೆಟ್ಟಗಳು ಮತ್ತು ಅಲ್ಲಿರುವಂತ ಗುಮ್ಮಟಾಕಾರದ ಪ್ರದೇಶದೊಳಗ ಏನಾಗ್ತತಿ, ಅಲ್ಲಿ ಬಿದ್ದಂತ ಮಳೆ ನೀರು ಏನಾಗ್ತತಿ ಒಂದೇ ರೀತಿ ಒಳಗ ಒಂದ ಸ್ಟೇಟ್ ಆಗಿ ಹರಿತೈತಿ. ಒಂದೇ ರೀತಿ ಒಂದ ಡೈರೆಕ್ಷನ್ ಒಳಗ ಈ ನದಿ ಹೋಗ್ತಿರ್ತೈತಿ. ಇದಕ್ ಮತ್ತ ಬೇರೆ ಬೇರೆ ಮೂಲಗಳಿಂದ ಅಂದ್ರ ಇಲ್ಲಿ ಬೆಟ್ಟಗಳಿಂದ ಬೇರೆ ಬೇರೆ ಜಾಗದಲ್ಲಿ ಜುರಿಗಳು ಬರ್ತಿರ್ತಾವ, ಅವು ಬಂದ ನದಿಗಳು ಸೇರ್ತಿರ್ತಾವು. ಅಂತ ಸಂದರ್ಭದೊಳಗ ಈ ರೀತಿಯಾಗಿ ಇಲ್ಲಿ ನದಿಗಳು ಮಾರ್ಪಾಡನ್ನು ಹೊಂದಿರ್ತವೆ. ಇದು ಪ್ರಮುಖವಾಗಿ ಇಲ್ಲೊಂದು ನದಿ ಹರಿತಿರ್ತೈತಿ. ಅದಕ್ಕೆ ಒಂದು ಮತ್ತ ಹಲವಾರು ಉಪನದಿಗಳು ಬಂದ ಈ ನದಿಯನ್ನ ಸಂಧಿಸ್ತವೆ. ಇಂತಹ ಮಾದರಿಯ ನದಿ ವ್ಯವಸ್ಥೆಯನ್ನ ನಾವು ಈ ಮೂರನೆಯ ಸ್ವಾಭಾವಿಕ ನದಿ ವ್ಯವಸ್ಥೆ ವಲಯಾಕಾರದ ಮಾದರಿ ಅಂತೇಳಿ ಈ ನದಿಗಳನ್ನ ನಾವು ಕರಿತೀವಿ. ಇನ್ನ ಸ್ವಾಭಾವಿಕ ನದಿ ವ್ಯವಸ್ಥೆ ಪ್ರಮುಖವಾಗಿ ವೃತ್ತಾಕಾರದ ಮಾದರಿ. ಉಳಿದಿರುವಂತದ್ದು ನಮ್ಗ ವೃತ್ತಾಕಾರದ ಮಾದರಿ. ಇವೇನಾಗ್ತಾವು ಶಂಕಾಕೃತಿಯ ಎತ್ತರವಾದ ಪ್ರದೇಶದಿಂದ, ಅಂದ್ರ ಎತ್ತರವಾದ ಪ್ರದೇಶದಿಂದ ಬಂದಂತ ನದಿಯ ಮೂಲಗಳಿಂದ, ನೀರಿನ ಮೂಲಗಳಿಂದ ಈ ನದಿ ಸೃಷ್ಟಿಯಾಗಿರ್ತತಿ. ಇದೇನಾಗ್ತತಿ, ತಗ್ಗಿದ್ದಂತ ಪ್ರದೇಶದೊಳಗೆ ಬಂದ ಇಳಿಜಾರಿನಿಂದ ಬಂದ ನೀರ್ಗಾಲುವೆ ಜಾಗದವರು ವೃತ್ತಾಕಾರ ಮಾದರಿ ಎಂದು ಕರೀತಾರ. ಇದಕ್ಕ ಉದಾಹರಣೆಪ್ಪ ಅಂತಂದ್ರೆ ಬ್ರಿಟನ್ನಿನ ಲೇಕ್ ಡಿಸ್ಟ್ರಿಕ್ಟ್ ಪ್ರಾಂತ್ಯದ ನದಿ, ಲೇಕ್ ಡಿಸ್ಟ್ರಿಕ್ಟ್. ಅದೇ ರೀತಿ ಏನ್ ನೋಟ್ ಡೌನ್ ಮಾಡ್ಕೊಡ್ರಿ, ವೃತ್ತಾಕಾರ ಮಾದರಿಗೆ ಉದಾಹರಣೆ ಏನಪ್ಪಾ ಅಂತಾರ, ಯಾವ್ಯಾವ ನದಿಗಳು? ಮೌಂಟ್ ಎಟ್ನಾ, ಇನ್ನೊಂದು ಮೌಂಟ್ ಹುಡ್. ಮೌಂಟ್ ಎಟ್ನಾ ಒಂದು, ಇನ್ನೊಂದು ಮೌಂಟ್ ಹುಡ್. ಇವೇನಿಗೆ ವೃತ್ತಾಕಾರವಾಗಿರುವಂತ ಇವು ವೃತ್ತಾಕಾರವಾದಂತ ನದಿಗಳಿಗ್ಯಾವು. ಅಮರಕಂಟಕ ಪ್ರಸ್ಥಭೂಮಿಯೊಳಗೂ
ಭಾರತದ ಅಮರಕಂಟಕ ಪ್ರಸ್ಥಭೂಮಿಯೊಳಗ ಈ ತರ ನದಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದೊಳಗ ಇರುವಂತ ವೃತ್ತಾಕಾರದ ಮಾದರಿಯ ನದಿ ಯಾವ್ದಪ್ಪ ಅಂತಂದ್ರೆ ನೋಟ್ ಡೌನ್ ಮಾಡ್ಕೊರಿ. ಕರ್ನಾಟಕದಲ್ಲಿರುವಂತ ವೃತ್ತಾಕಾರದ ನದಿ ನಂದಿದುರ್ಗ ನದಿ ವ್ಯವಸ್ಥೆ. ಕರ್ನಾಟಕದೊಳಗ ನಂದಿದುರ್ಗದಲ್ಲಿರುವಂತ ನದಿ ವ್ಯವಸ್ಥೆ ವೃತ್ತಾಕಾರದ ಮಾದರಿಯ ನದಿ ವ್ಯವಸ್ಥೆಗೆ ಒಂದು ಉದಾಹರಣೆ. ಇದ್ರೊಳಗ ಇನ್ನೊಂದು ಡಿವೈಡ್ ಆಗ್ತತಿ. ಎದ್ರೊಳಗ ವೃತ್ತಾಕಾರ ಮಾದರಿ ಒಳಗ ಕೇಂದ್ರೀಯ ನದಿ ವ್ಯವಸ್ಥೆ ಅಂತ ಬರ್ತೈತಿ. ಕೇಂದ್ರೀಯ ನದಿ ವ್ಯವಸ್ಥೆ ಅಂದ್ರೆ ಯಾವ ತರ ಆಗ್ತತಿ? ವೃತ್ತಾಕಾರ ಗೊತ್ತಾಗ್ತಲ್ಲ ನಿಮ್ಗೆ. ವೃತ್ತಾಕಾರ ಅಂದ್ರೆ ವೃತ್ತಾಕಾರ ಮತ್ತ ಶಂಕದ ರೀತಿಯಲ್ಲಿ ಬಳ್ಳಿಯ ರೀತಿಯಲ್ಲಿ ಬಂದಿರುವಂತದ್ದು ವೃತ್ತಾಕಾರದ ಮಾದರಿ. ಓಕೆ, ಈಗ ಅದ್ರೊಳಗ ಇನ್ನೊಂದು ಉಪವಿಭಾಗ ಮಾಡ್ತೀವಿ. ಅವು ಉಪವಿಭಾಗ ಯಾವಪ್ಪ ಅಂದ್ರೆ ಕೇಂದ್ರೀಯ ಮಾದರಿ ವ್ಯವಸ್ಥೆ. ಅದು ಹೆಂಗಿರ್ತೈತಿ? ಕೇಂದ್ರೀಯ ಮಾದರಿ ವ್ಯವಸ್ಥೆ ಅಂತಂದ್ರೆ ಬೆಟ್ಟಗಳ ಹುಟ್ಕೊಂಡು ನದಿಗಳು ಈ ರೀತಿ ಬಂದಿರ್ತಾವ. ಈ ನದಿಗಳು ಬಂದಂತ ನೀರಿಲ್ಲಿ ಏನಾಗ್ತತಿ? ಇಲ್ಲಿ ತಗ್ಗು ಪ್ರದೇಶ ಇರ್ತೈತಿ. ಈ ತಗ್ಗು ಪ್ರದೇಶದೊಳಗ ಈ ನದಿಯ ನೀರು ಬಂದಲ್ಲಿ ಸಂಗ್ರಹ ಆಗ್ತದೆ. ಈ ಸಂಗ್ರಹವಾದಂತ ಈ ತಗ್ಗಿನಲ್ಲಿ ಸಂಗ್ರಹವಾದಂತ ಸಂಚಯನವನ್ನ ಏನ್ ಕರಿತೀವಿ? ಕೇಂದ್ರೀಯ ಮಾದರಿ ಅಂತೇಳಿ ನಾವು ಕರಿತೀವಿ. ಓಕೆ, ಇದ್ರೊಳಗೆ ಏನ್ ಡೌಟ್ಸ್ ಅದ ಇವತ್ತಿನ ಚಾಪ್ಟರ್ ಒಳಗ? ನಾವು ಮುಂದಿನ ಕ್ಲಾಸ್ ಒಳಗ ಅಸ್ವಾಭಾವಿಕ ಅಂತೇಳಿ ಕರಿತೀವಿ. ಈಗ ಸ್ವಾಭಾವಿಕ ನದಿ ವ್ಯವಸ್ಥೆನ ನೋಡಿದ್ವಿ. ಓಕೆ, ನಾವು ಮುಂದಿನ ಕ್ಲಾಸ್ ಒಳಗ ಅಸ್ವಾಭಾವಿಕ ನದಿ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ಅದ್ರೊಳಗ 2 ಉಪವಿಭಾಗಗಳು. ಅವು ಪೂರ್ವಗಾಮಿ ನದಿ ವ್ಯವಸ್ಥೆ ಅಂದ್ರೇನು, ಗತಕಾಲಿಕ ನದಿ ವ್ಯವಸ್ಥೆ ಅಂದ್ರೇನು, ಇದನ್ನ ನಾವು ಮುಂದಿನ ಕ್ಲಾಸ್ ನ್ಯಾಗ ನೋಡ್ಕೊಂಡು. ಇದು ಆದ ನಂತರ ನದಿಯ ಕಾರ್ಯಗಳು ಬರ್ತಾವ. ಅಲ್ಲಿಂದ ನಿಮಗ ಸ್ಟಾರ್ಟ್ ಏನು? ನಗ್ನೀಕರಣ. ನಗ್ನೀಕರಣ ಯಾವ ರೀತಿ ಆಗ್ತತಿ ಅಂತೇಳಿ ನಿಮಗ ಮುಂದ ನದಿಯ ಕಾರ್ಯಗಳು ವಿಭಾಗದಿಂದ ನೀವು ನೋಡಬಹುದು. ಎಷ್ಟು ವಿಭಾಗದೊಳಗ ನಾವು ಈ ಕಾರ್ಯವನ್ನ ಕಾಣ್ತೀವಿ. ನದಿಯ ಕಾರ್ಯಗಳು ಎಷ್ಟು ವಿಭಾಗಗಳದಾವು, ಆ ವಿಭಾಗದೊಳಗ ಯಾವ ರೀತಿಯಾಗಿ ನಾವು ನಗ್ನೀಕರಣ ಕಾರ್ಯ ಸ್ಟಾರ್ಟ್ ಆಗ್ತತಿ ಅಂತೇಳಿ ಕಾಣ್ತೀವಿ. ಇದು ಮುಂದಿನ ಕ್ಲಾಸ್ನೊಳಗ ನಿಮ್ಗ ಅತ್ಯಂತ ಇಂಟ್ರೆಸ್ಟ್ ಆಗಿದ್ದು ಮತ್ತ ಜಾಸ್ತಿ ಕ್ವಶನ್ಸ್ ಬರುವಂತ ವಿಭಾಗ ಮುಂದಿನ ಕ್ಲಾಸ್ನೊಳಗ ಕಲಿತೀವಿ. ಓಕೆ, ಇವತ್ತು ನಾವು ನೋಡಿದಂತ ಏಜೆಂಟ್ಸ್ ಆಫ್ ಡೆನ್ಯುಡೇಷನ್ ಒಳಗ ಮತ್ತ ರಿವರ್ ಆನ್ ಏಜೆಂಟ್ ಆಫ್ ಡೆನ್ಯುಡೇಷನ್ ಆರ್ ಫಾಲೋವೆಲಿ ಆಕ್ಷನ್. ಇದ್ರೊಳಗ ನಾವು ಡ್ರೈನೇಜ್ ಸಿಸ್ಟಮ್ ಒಳಗ ನಾವು ಒಂದು ವಿಭಾಗದ ನೋಡಿದ್ವಿ. ಸ್ವಾಭಾವಿಕ ನದಿ ವ್ಯವಸ್ಥೆ ಒಳಗ ಇರುವಂತ ವಿಭಾಗಗಳನ್ನ ನೋಡಿದ್ವಿ. ಇದ್ರೊಳಗ ಏನಾದ್ರೂ ನಿಮ್ಗ ಡೌಟ್ಸ್ ಮತ್ತೆ ಕನ್ಫ್ಯೂಷನ್ ಇದ್ರೆ ಕೇಳ್ಬೋದು. ಓಕೆ, ಎಲ್ಲ ಕ್ಲಿಯರ್ ಅಲ್ಲ? ಓಕೆ, ನಿಮ್ಗೆ ಆನಂತರನು ಏನಾದ್ರು ಕನ್ಫ್ಯೂಷನ್ ಡೌಟ್ಸ್ ಇದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಪೂರ್ತಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊರಿ ಮತ್ತೆ ಇದಕ್ಕಿರುವಂತ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು.